ಎಲ್ಲ ಆತ್ಮಬಂಧುಗಳಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಎಂದಿನಂತೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ಶಿರಸ ವಹಿಸುತ್ತಾ, ಅದೇ ರೀತಿ ನಮ್ಮ ಒಂದು ಭಾವತಾರ ಫೌಂಡೇಶನ್ ನ ಫೌಂಡರ್ ಆಗಿರ್ತಕ್ಕಂಥ ರಂಗನಾಥ್ ಗುರುಗಳಿಗೂ ಮತ್ತು ನಾಗರಾಜ್ ಗುರುಗಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 20ನೇ ಬ್ಯಾಚು ಇವತ್ತಿನ ದಿನ ಶನಿವಾರ ದಿವಸದ ವಿಶೇಷ ಸಂಚಿಕೆ ಇವತ್ತು ನಡೆಸ್ತಾ ಇದ್ದೇವೆ ಸ್ನೇಹಿತರೆ. ಎಂದಿನಂತೆ ಇವತ್ತು ನಾವು ಪ್ರತಿ ದಿನ 30 ನಿಮಿಷಗಳ ಧ್ಯಾನ ಮಾಡ್ತಾ ಇದ್ವಿ. ಈಗ ಬೌದ್ಧ ಪೂರ್ಣಿಮೆ ಒಂದು ವಿಶೇಷತೆ ಇರೋದ್ರಿಂದ 1/4 ಗಂಟೆ ಎಕ್ಸ್ಟ್ರಾ ಇವತ್ತು ಮೆಡಿಟೇಷನ್ ಮಾಡೋಣ. ಅದಾದ ನಂತರ ಶನಿವಾರದ ವಿಶೇಷ ಸಂಚಿಕೆ ಇರುತ್ತೆ. ಎಲ್ಲರೂ ಕೂಡ ಇವಾಗ ಧ್ಯಾನಕ್ಕೆ ಶರಣರಾಗೋಣ. ವಿತ್ ಮ್ಯೂಸಿಕ್ ಜೊತೆ 45 ನಿಮಿಷಗಳವರೆಗೆ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಎಲ್ಲರೂ ಕೂಡ ನೇರವಾಗಿ ಕುಳಿತುಕೊಳ್ಳಿ. ಹಳಬರಿಗೆಲ್ಲ ಮಾಹಿತಿ ಗೊತ್ತಿರುತ್ತೆ, ಹೊಸಬ್ರು ಬಂದವರು ಆಲಿಸಿ. ಕೆಳಗಡೆ ಕುಳಿತಕ್ಕಂಥವ್ರು ಕಾಲುಗಳನ್ನ ಮಡಚಿಕೊಂಡು ಕೂತ್ಕೊಳ್ಳಿ. 2 ಕೈಗಳನ್ನ ಲಾಕ್ ಮಾಡ್ಕೊಂಡು ಮಡಿಲಲ್ಲಿ ಅಂದ್ರೆ ತೊಡೆ ಮೇಲೆ ಇಟ್ಕೊಳ್ರಿ. ಚೇರ್ ಮೇಲೆ ಕುಳಿತಕ್ಕಂಥವ್ರು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಒಂದ್ರ ಮೇಲೆ ಒಂದು ಕಾಲ್ ಕ್ರಾಸ್ ಮಾಡ್ಕೊಂಡು ಕೈಗಳನ್ನ ಲಾಕ್ ಮಾಡ್ಕೊಂಡು ಬೆನ್ನು ನೇರವಾಗಿರ್ಲಿ. ಸರ್ ಮ್ಯೂಸಿಕ್ ಆನ್ ಮಾಡೋದಾ? ಎಸ್, ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಉಸಿರಿನ ಕಡೆ ಗಮನವನ್ನು ವಹಿಸ್ತಾ ಇರಿ ಸ್ನೇಹಿತರೆ. ಪತ್ರಿಜಿ ಗುರುಗಳು ಹೇಳಿದಂಗೆ ಆನಾಪಾನಸತಿ, ಉಸಿರು ತುಳಿದು ಉಸಿರು ಹೋಗ್ತಕ್ಕಂಥದ್ದನ್ನ ಗಮನಿಸೋದೇ ಇದೊಂದು ವಿಶೇಷವಾದ ಧ್ಯಾನ.
ದೇಹ ಎಚ್ಚರಿಸಿ ನಮಸ್ತೆ ಹಾಯ್ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಹಾಗೆ ನಿಧಾನವಾಗಿ ದೇಹ ಎಚ್ಚರಿಕೆ ಸ್ಥಿತಿಗೆ ಬನ್ನಿ. 5, 4, 3, 2, 1 0. ಎಸ್ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಕೈಗಳನ್ನ ಕಣ್ಣುಗಳಿಂದ ತೆಗಿತಾ ಕಣ್ಣುಗಳನ್ನ ಓಪನ್ ಮಾಡಿ. ಎಸ್, ಇಷ್ಟತನ ಪ್ರಕೃತಿ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗೀತದೊಂದಿಗೆ ಧ್ಯಾನ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಕೂಡ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದನೆಗಳು ತಿಳಿಸೋಣ ಸ್ನೇಹಿತರೆ. ಈ ಒಂದು 1 ಗಂಟೆಯ ಸಂಗೀತ ಧ್ಯಾನಕ್ಕೆ ಭಾಗವಹಿಸಿದ ಎಲ್ಲರೂ ಕೂಡ ಅನಂತ ಧನ್ಯವಾದಗಳು. ಎಸ್, ಇವತ್ತು ಶನಿವಾರದ ವಿಶೇಷ ಕಾರ್ಯಕ್ರಮ. ನನಗೆ ಎಲ್ಲರೂ ಮೋಸ್ಟ್ಲಿ ಪಿರಮಿಡ್ ವ್ಯಾಲಿಗೆ ಹೋಗಿರ್ಬೋದು ಅನ್ಸುತ್ತೆ. ನಾನು ಮಾತಾಡೋದು ಸ್ಪಷ್ಟವಾಗಿ ಕೇಳ್ತಾ ಇದ್ರೆ ಎಲ್ಲರೂ ಯಾರಾದ್ರೂ ಕನ್ಫರ್ಮ್ ಮಾಡ್ಬೋದಾ? ಬಟ್ ಯಾರು ಇದು ಯಾರ ಸುಧೀರ್ ಅನ್ನೋರು ಆನ್ ಮಾಡ್ಕೊಂಡಿದ್ದಾರೆ, ಅವ್ರದ್ದು ವಾಯ್ಸ್ ಮಿಕ್ಸ್ ಆಗಿ ಕೇಳ್ತಿದೆ. ಎಸ್ ಸರ್, ನಿಮ್ದೇ ವಾಯ್ಸ್ ಕೇಳ್ತಿದೆ, ಮಾತಾಡಿ ಸರ್. ಓಕೆ. ಎಸ್ ಮಾಸ್ಟರ್, ಶನಿವಾರದ ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ನಮಗೆ ಧ್ಯಾನಕ್ಕೆ ಒಂದು ಪ್ರಪಂಚವನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ ಎಲ್ಲರ ಪರವಾಗಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶನಿವಾರದ ವಿಶೇಷ ಕಾರ್ಯಕ್ರಮ ಹೇಳಿದ್ವಿ ನಾವು. ಯಾರೆಲ್ಲ ಏನೇನು ಪರ್ಸನಲ್ ಪ್ರೋಗ್ರಾಮ್ ಕೊಡ್ತೀರಿ ಅವ್ರು ರೆಡಿ ಆಗ್ರಿ ಅಂತ ಹೇಳ್ಬಿಟ್ಟು ಇವತ್ತಿನ ಧ್ಯಾನ ಪ್ರತಿದಿನ ನಾವು 30 ನಿಮಿಷ ಮಾತ್ರ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು 15 ನಿಮಿಷ ಎಕ್ಸ್ಟ್ರಾ ತಗೊಂಡಿವಿ. ಏನ್ ಅನಿಸ್ತು? ಯಾರಾದ್ರೂ ಹೇಳ್ಬೋದು ಇವತ್ತಿನ ಮೆಡಿಟೇಷನ್ ಹಂಗಿತ್ತು, ಏನ್ ಅನಿಸ್ತು ಅಂತೇಳಿ ಹ್ಯಾಂಡ್ ರೈಸ್ ಮಾಡ್ಬೋದಾ ಸ್ನೇಹಿತರೆ? ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು. ಮೈಕ್ ಚಿತ್ರ ಟಚ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ, ಮಾತಾಡ್ಬೋದು. ಯಾರಾದ್ರೂ 2-3 ಮಾತಾಡ್ಬೋದಲ್ಲ, ಹೇಗಿತ್ತು ಇವತ್ತಿನ ಮೆಡಿಟೇಷನ್? ಎಲ್ಲ ಹೊಸಬ್ರು ಇದಾರೆ, ಯಾಕೆ ರೆಸ್ಪಾನ್ಸ್ ಬರ್ತಾ ಇಲ್ಲ? ಹಳಬ್ರು ಯಾರು ಇಲ್ವಾ ಇವತ್ತು? ಫಸ್ಟ್ ನ್ಯೂ ಮೆಂಬರ್ಸ್ ಇವತ್ತಿರೋರು. ಲಕ್ಷ್ಮೀ ದೇವಿ ಪಂಡಿತ್ತು, ನಾಗರತ್ನಮ್ಮ ಬಿ ಆರು, ಪಾರ್ವತಮ್ಮ ಬಿ, ಇವರೆಲ್ಲ ಹಳವ್ರೆ ಸರ್ ಇದಾರೆ. ಸಾವಿತ್ರಮ್ಮ ಮೇಡಮ್ ಇದಾರೆ, ಮತ್ತೆ ಶ್ಯಾಮ್ಲಾ ಮೇಡಮ್ ಇದಾರೆ, ಶಕುಂತಲಾ ಅವರೆಲ್ಲ ಇದಾರೆ ನೋಡಿ ಸರ್. ಸರ್ ಶಶಿಕಲಾ ಮೇಡಮ್ ಮಾತಾಡಿಸಿ ಸರ್. ಎಸ್, ಪಂಡಿತ್ ಮೇಡಮ್ ಮಾತಾಡಿ. ಸರ್, ನಾವೆಲ್ಲ ಅಂದ್ರೆ ನಾವು ಹಳಬ್ರು, ಹೊಸಬ್ರು ಮಾತಾಡ್ಲಿ ಅಂತ ಸುಮ್ಮಿದೀವಿ. ಅವತ್ತೇನಿಲ್ಲ, ಹೊಸಬ್ರು ಮಾತಾಡ್ಲಿ ಅಂತ ನಾವು ಸುಮ್ಮಿದೀವಿ. ಇಲ್ಲ, ನಮ್ಮಲ್ಲಿ ಏನಿದೆ ಅಂತಂದ್ರೆ ಜನಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ನೋಡ್ರಿ. ಫಸ್ಟ್ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ. ಹಂಗಾಗಿ ಸ್ವಲ್ಪ ಹಳಬ್ರು 1-2-3 ಮಾತಾಡಿದ ನಂತರ ಹೊಸಬ್ರು ಸ್ಟಾರ್ಟ್ ಆಗ್ತಾರೆ. ಹಂಗಾಗಿ ಹಳಬ್ರು ಮಾತಾಡ್ತಾರೆ. ನಾನು ಧ್ಯಾನಕ್ಕೆ ಇವತ್ತು ಲೇಟ್ ಆಗಿ ಜಾಯ್ನ್ ಆದೆ. ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಖುಷಿ ಆಯ್ತು. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಾದ್ರೂ ಕಲ್ಚರ್ ಆಕ್ಟಿವಿಟೀಸ್ ಏನ್ ಪ್ರಿಪೇರ್ ಆಗಿ ಬಂದಿದ್ದೀರಾ ಶನಿವಾರದ ಪ್ರೋಗ್ರಾಮ್ಗೆ? ಇವತ್ತಾ ಹಾಡು ಯಾರು ಹಾಡ್ಲಿಲ್ಲ ಅಂದ್ರೆ ನಾನು ಟೈಮ್ ಇದ್ರೆ ಒಂದು ಹಾಡು ಹೇಳ್ತೀನಿ. ಯಾರು ಹಾಡ್ಲಿಲ್ಲ ಅಂದ್ರೆ ಟೈಮ್ ಇದ್ರೆ ಹಾಡ್ಲಿ, ಅವರೆಲ್ಲ ಅದೇ. ಓಕೆ. ನೋಡಿ ಸ್ನೇಹಿತರೆ, ನಮ್ ಹಳಬ್ರು ಹೆಂಗಿದ್ದಾರೆ, ಹೊಸಬ್ರಿಗೆ ಅವಕಾಶ ಕೊಡ್ಬೇಕು, ಹೊಸಬ್ರು ಮುಂದೆ ಬರ್ಲಿ, ಅವ್ರಿಗೆ ಮಾತಾಡಕ್ ಅವಕಾಶ ಕೊಡೋಣ, ಅವ್ರ ಬೆಳಕಿಗೆ ಬರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹಳಬ್ರು ಗೊತ್ತಿದ್ರು ಕೂಡ ಸೈಲೆಂಟ್ ಇದ್ದಾರೆ. ದಯವಿಟ್ಟು ಹೊಸಬ್ರು ಅಟ್ಲೀಸ್ಟ್ ಇವತ್ತು ಯಾರಿಲ್ಲ ಹೊಸಬ್ರು ಇದ್ದೀರಾ, ಇಲ್ಲಿವರೆಗೆ ಯಾರು ಮಾತಾಡಿಲ್ಲ, ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ವಿಡಿಯೋ ಆನ್ ಮಾಡ್ಕೊಂಡು ನಿಮ್ ಹೆಸರು, ನೀವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಇದನ್ನ ಪರಿಚಯ ಮಾಡಿದ್ರಿ ನಿಮ್ಗೆ ಮೆಡಿಟೇಷನ್ ಧ್ಯಾನನ ಅನ್ನೋದನ್ನ ಇಷ್ಟು 3 ಪದಗಳನ್ನ ಮಾತ್ರ ನೀವು ಹೇಳಲೇಬೇಕು ಪ್ರತಿಯೊಬ್ರು ಕೂಡ ಇವತ್ತು. ದಯವಿಟ್ಟು ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರತಿಯೊಬ್ರು ಹೊಸಬ್ರು ಮಾತಾಡ್ತೀರಿ ಅಂತ ನಾನ್ ನಂಬಿದ್ದೀನಿ. ಆ ನಂಬಿಕೆ ನೀವು ಉಳಿಸ್ಕೊಳ್ತೀರಿ ಅನ್ನೋ ಭರವಸೆ ಮೇಲೆ ನಾನು ನಿಮ್ನ ಇನ್ವೈಟ್ ಮಾಡ್ತಾ ಇದೀನಿ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಇಲ್ಲಿ ಅನ್ಮ್ಯೂಟ್ ಕೊಡ್ತೀವಿ, ಇಲ್ಲಾಂದ್ರೆ ನೀವೇ ಕೂಡ
ಆ ವಿಡಿಯೋ ಇರೋ ಚಿತ್ರನ ಮತ್ತು ಮೈಕ್ ಇರೋ ಚಿತ್ರನ ಎರಡನ್ನೂ ಟಚ್ ಮಾಡಿದ್ರೆ ವಿಡಿಯೋ ಮತ್ತು ಮೈಕ್ ಎರಡು ಆನ್ ಆಗ್ತವೆ, ನೇರವಾಗಿ ಮಾತಾಡ್ಬೋದು. ನಿಮ್ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದೀರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಧ್ಯಾನಕ್ಕೆ ಪರಿಚಯ ಮಾಡಿದವ್ರು ಯಾರು ಅಂತ ಇಷ್ಟಂತೂ ಹೇಳಲೇಬೇಕು. ಜೊತೆಗೆ ನಿಮ್ಗೆ ಏನಾದ್ರು ಹೆಚ್ಚಿಗೆ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಹಾಡು ಹೇಳ್ಬೋದು, ಏಕಪಾತ್ರ ಅಭಿನಯ ಇದ್ರೆ ಮಾಡ್ಬೋದು, ಸಣ್ಣ ಕಥೆಗಳನ್ನ ಹೇಳ್ಬೋದು, ದೇವರ ಸ್ತೋತ್ರಗಳಿದ್ರೆ ಗೊತ್ತಿದ್ರೆ ಹೇಳ್ಬೋದು, ಅಥವಾ ಯಾವ್ದೊಂದು ಹಾಸ್ಯ ಗೊತ್ತಿದ್ರೆ ಅದನ್ನ ಕೂಡ ಹೇಳ್ಬೋದು. ಎಸ್, ಮಾತಾಡ್ತಿರಲ್ಲ ಸ್ನೇಹಿತರೆ? ಹ್ಯಾಂಡ್ ರೈಸ್ ಮಾಡ್ತಿರಲ್ಲ? ಹೊಸಬ್ರಲ್ಲ? ಪ್ರೇಮಾ RK ಮೇಡಮ್. ಎಸ್, ವೆಲ್ಕಮ್ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನ್ ಧ್ಯಾನಕ್ಕೆ ನಾವು ಹರಿಹರದವರು, ಅಯ್ಯಪ್ಪ ಕಾಲನಿ ಒಳಗೆ ಇರ್ತೇವೆ ನಾವು. ನಾವು ಈ ಉಮಾರಾಣಿ ಮೇಡಮ್, ಮಧುಶ್ರೀ ಮೇಡಮ್ ಅವ್ರೆಲ್ಲಾ ಮೆಡಿಟೇಷನ್ ಮಾಡ್ತೀವಿ. ಶಾಂತಲಾ ಮೇಡಮ್ ಎಲ್ಲದಕ್ಕೂ ಅಟೆಂಡ್ ಆಗ್ತೇನೆ. 3 ವರ್ಷ ಆಯ್ತು ನಾನು ಧ್ಯಾನಕ್ಕೆ ಬರ್ಲಿಕ್ಕತ್ತು. ಇವಾಗ ನಮ್ ರಗಡ ಅನುಭವ ಆಗ್ಯಾವು, ಅವೆಲ್ಲ ಹೇಳ್ಬೋದಾ ಸರ್? ಹೇಳ್ಬೋದು, ಅವಶ್ಯ ಹೇಳಿ. ರಗಡ ಅನುಭವ. ನನಗ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ಅದು ಕ್ಯೂರ್ ಆಗಿದೆ. ಹಗಲೆಲ್ಲ ನನಗ ಕಾಲ್ ನೋವು, ಕಾಲ್ ಸೆಳೆತ ಅವೆಲ್ಲ ಇದು, ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮತ್ ನಂದು ಇದೇ ಈಗೇನ್ ನಾನು ಇದು ಮಾತಾಡ್ತಾ ಇದ್ದೀನಲ್ಲ, ಈ ಮೊಬೈಲ್ ಕಳ್ತನ ಆಗಿತ್ತು. ನಮ್ಮ ಹಾಲ್ನವನ ತಗೊಂಡೋಗಿದ್ದ, ಯಾರು ಅನ್ಕೊಂಡೆ. ತಿರ್ಗಾ 2-3 ಸಲ ನಮ್ಮ ಮತ್ತಿಗೆ ಎಲ್ಲಾರ ಜೊತೆ ಮಾತಾಡಿದ್ದೆ. ಅವ್ನಿಗೆ ಕಂಪ್ಲೇಂಟ್ ಮಾಡಿದೆ, ಹಿಂಗ ಆಗ್ಯದಪ್ಪ ಅಂತ ಹೇಳಿ. ಅವನು ಮಾಡಿದ ಇಲ್ಲ ಅಂದ. ಸಾಯಂಕಾಲ 6 ಗಂಟೆ ಒಳಗ ನನ್ನ ಮೊಬೈಲ್ ತಂದು ಕೊಡ್ಬೇಕು ನೀನಂತ ನಾನು ಯೂನಿವರ್ಸಿಟಿಗೆಲ್ಲ ಕೇಳ್ಕೊಂಡೆ, ಪತ್ರಿಜಿಗಳಿಗೆಲ್ಲ ಕೇಳ್ಕೊಂಡು ಧ್ಯಾನ ಮಾಡಿದೆ. 6 ಗಂಟೆ ಒಳಗ ನನ್ನ ಮೊಬೈಲ್ ತಂದು ಕೊಟ್ಟಿದ್ದ ನಾನು. ವಾವ್, ಗ್ರೇಟ್ ಅಲ್ರಿ? ಹಾ ಸರ್. ಅವ್ರ ಹೆಂಗ್ ತಂದ್ಕೊಟ್ರು ಮೇಡಮ್? ಅವ್ರ ಹೆಂಗ್ ತಂದ್ಕೊಟ್ರು? ಮತ್ತೆ ನನಗೆ ಗೊತ್ತಾಯ್ತು ಅವನೇ ಒಯ್ದಿದ್ದಾನಂತ. ಮತ್ತ ನಮ್ ಫ್ರೆಂಡ್ ಮೊಬೈಲ್ ಇಂದ ಫೋನ್ ಮಾಡಿದೆ ನಾನು. ಆಮೇಲೆ CC ಕ್ಯಾಮ್ರಾ ಇದೆ ನಮ್ ಪಕ್ಕದ ಮನೇಲಿ, ಅವ್ರ ಮನೇಲಿ ಹೋಗಿ ಸರ್ಚ್ ಮಾಡಿದೆ. ನಮ್ ಮನೆಯಿಂದ ಹೋಗೋದು ಬರೋದು ಅವನೊಬ್ನೇ ಮಾಡಿದಾನೆ, ಕಾಣಿಸ್ತಿತ್ತು ಅದ್ರೊಳಗೆಲ್ಲ. ಹಂಗಾಗಿ ನಾ ಕಡ್ಡಾಯವಾಗಿ ಅವ್ನಿಗೆ ಹೇಳ್ದೆ, ನಿನ್ನಿಂದ ಯಾರು ಒಯ್ದಲ್ಲ ನಮ್ಮನ ಈ 40 ವರ್ಷ ಆತ್ ನಾವು ಹರಿಹರದಾಗ ಅಯ್ಯಪ್ಪ ಕಾಲನೊಳಗೆ ಇರ್ಲಿಕ್ಕತ್ತು, ಒಂದ್ ನಿಂಬಿ ಕಡ್ಡಿ ಹೋಗಿಲ್ಲ, ನಿನ್ನ ಹೊರತು ಹೋಗೇ ಇಲ್ಲ. ನೀವ್ 1 ವಾರ ಆಗ್ಲಿಕತ್ ನಮ್ಮ ಮನೆಗೆ ಹಾಲ್ ಹಾಕ್ಲಿಕತ್ತು, ಇಂತ ಕೆಲಸ ಮಾಡಿದೀಯಾ, ನನಗ್ ವಾಪಸ್ ತಂದು ಕೊಡೋದನ್ನ. ಈಗಿನ ಜಸ್ಟ್ ನಮ್ಮ ಅತ್ತಿಗೆ ಜೋಡಿ ಮಾತಾಡೀನಿ, ನನ್ನ ಮಗಳ ಜೋಡಿ ಮಾತಾಡಿ ಹಾಲಿನ ಪಾತ್ರೆ ತರ್ಲಿಕ್ಕೆ ಹೋಗಿ ಬರೋದ್ರಾಗ ತಗೊಂಡೋಗ್ಯಾನ್ರಿ. ಅಷ್ಟ್ರಾಗ ಅವನ 12:30 ಉಮಾರಾಣಿ ಮೇಡಮ್ ಒಂದು ಮೆಡಿಟೇಷನ್ ಹುಡುಕ್ತೀನಿ, ಮನೆ ಮಾರು ಹುಡುಕಿದ್ರು ಸಿಗ್ಲಿಲ್ಲ. ತಕ್ಷಣ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಫೋನ್ ಹಚ್ಚಿದೆ. ಅವರು 9 ವರ್ಷದ ನಾವು ಹಾಲು ತಗೊಳ್ತಾ ಇದೀವಿ, ನೆವರ್ ಅವ್ನ್ ತಗೊಂಡಿಲ್ಲ ಅಂತ. ಅವ್ರು ಇಲ್ರಿ ಅವ್ನ್ ಬಿಟ್ಟು ಹೋಗೇ ಇಲ್ಲ. CC ಕ್ಯಾಮ್ರಾದಾಗೆಲ್ಲ ನೋಡಿ ಅವನೊಂದ ಗಾಡಿ ಹೋಗೋದು ಬರೋದು ಮಾಡಿದ್ರೆ ಒಳಗ್ ಹೋಗವನ ಪಾಸ್ ಆಗ್ಯಾನ, ಅವ್ನ್ ಬಿಟ್ರಿ ಹೋಗೇ ಇಲ್ಲ ನನ್ ಮೊಬೈಲ್ ಅಂತ ಹೇಳಿ. ಕೊನೆಗೆ ಅವ್ನಿಗೆ ಬೆನ್ನ ಹತ್ತಿ ಹೇಳ್ದೆ, ನೋಡಪ್ಪ ಹಿಂಗ ಆಗ್ಯದ, ನೀ ನಮ್ ಮನಿಗ್ ಹಾಲ್ ಹಾಕ್ಲಿಕ್ಕೆ 1 ವಾರ ಆತ ಅಷ್ಟ, ಇಂತ ಇಲ್ಲ ಮಾನ ಹಂಗ ಹಿಂಗ ಅಂದ. ಏನಂದ್ರ ನಿನ್ ಹೊರತು ಹೋಗೇ ಇಲ್ಲ, ಅದು ತಂದ್ ಕೊಡ್ಲೇಬೇಕು ನನಗ ತಂದ್ ಕೊಟ್ಟ. 6 ಗಂಟೆಗೆ ಒಂದ್ ತೊಬೊ ಅಂದು ಕಾಲ್ ಬಿದ್ದು, ಇಲ್ಲಮ್ಮ ಇನ್ನೊಂದ್ಸಲ ಮಾಡಲ್ಲ, ತಪ್ಪಾಯ್ತು ಅಂದ. ಈ ತಪ್ಪ ಆತರನ ಇನ್ನೊಂದ್ಸಲ ಅಂದ. ನಿಂಗ ಸಿಮ್ ಯಾರು ತೆಗಿ ಅಂದ್ರ ಸಿಮ್ ತೆಗೆದ್ಬಿಟ್ಟಾನ್ರಿ ಆಗ್ಲೇ. ಸಿಮ್ ತೆಗೆದ್ಕೊಂಡು ನನಗ್ ಭಯ ಆಯ್ತು, ಅಯ್ಯೋ ಇವನ ತಗೋಣ ಅಂತ ಹೇಳಿ. ಸಿಮ್ ಹೆಂಗ್ ತೆಗ್ದೀನಿ, ಯಾರು ಕೇಳ್ತೇವಿ, ಯಾವ ಅಥಾರಿಟಿ ಮೇಲೆ ತೆಗ್ದೀನಿ ಅಂತ ಕೇಳಿದೆ. ಇಲ್ಲಮ್ಮ ತಪ್ಪಾತು, ನಾ ಹೆಂಡ್ರು ಮಕ್ಳು ಇದ್ದವ್ರು, ನೀವೇನ್ ಹಂಗ್ ಬೈಬ್ಯಾಡ್ರಿ ಹಂಗ ಹೆಂಗಂದ. ತಂದ್ಕೊಡು ನನ್ಗ. ತಂದ್ಕೊಟ್ಟ. ಮನಿಯೊಳಗು ಕೇಳ್ಯಾರ್ರಿ ಅವಂಗ, ಇದ್ ಯಾರ್ದ ಮೊಬೈಲ್ ಹೊಸಾದ ಅಂತ ಹೇಳಿ. ಅವ್ನಿಗೆ ಭಯ ಆಗ್ಬಿಟ್ಟದ. ಎಂದೂ ಆ ಕೆಲಸ ಮಾಡಿಲ್ಲ ಅಂತ ಅವತ್ ಕೆಟ್ಟ ಬುದ್ಧಿ ಬಂದ್ಬಿಟ್ಟದ ಅವ್ನಿಗೆ. ಆಮೇಲೆ ನಾ ಪತ್ರಿಕೆ ಊರುಗಳಿಗೆಲ್ಲ ಕುತ್ಕೊಂಡು ಧ್ಯಾನ ಮಾಡಿದೆ, ದೇವ್ರ ಹತ್ರ ಕುತ್ಕೊಂಡು ಎಲ್ಲ ಕೇಳ್ಕೊಂಡೆ. 6 ಗಂಟೆ ಸಾಯಂಕಾಲ ಮಧುಶ್ರೀ ಮೇಡಮ್ ಮೆಡಿಟೇಷನ್ ಕೂಡ್ಬೇಕ್, ನಾ ಅಷ್ಟ್ರಾಗ ಬರ್ಬೇಕ್ ನನ್ ಮೊಬೈಲ್ ಅಂತ ಹೇಳಿ ಧ್ಯಾನದೆಲ್ಲ ಕುತ್ಕೊಂಡು ಎಲ್ಲ ಕೇಳ್ಕೊಂಡೆ. ಯೂನಿವರ್ಸಿಟಿಗೆಲ್ಲ ತಂದ್ ಕೊಟ್ಟ. ಆಮೇಲೆ 500 ರೂಪಾಯಿ ಕೊಡ್ಲಿಕ್ ಬಂದ, ಸಿಮ್ ಹಾಕ್ಸೋಡ್ರಿ ಅಂತ. ಬೇಡಪ್ಪ, ಅದು ಇರೋದ್ 20 ರೂಪಾಯಿ ಸಿಮ್ಮು, ನನ್ ನಿನ್ನ 500 ರೂಪಾಯಿನೂ ಬೇಡ, ನೀನ್ ಬರೋದು ಬೇಡ, ನಮ್ಗ್ ಹಾಲ್ ಹಾಕೋದು ಬೇಡ, ತಗೋ 1 ವಾರದ ದುಡ್ಡು ಅಂತ. ಅವ್ನಿಗೆ ಹಾಲಿನ ದುಡ್ಡು ಕೊಟ್ಟು ಇನ್ನೊಮ್ಮೆ ನಮ್ಮ ಮನೆ ಕಡೆ ತಿರುಗಿ ನೋಡ್ಬೇಡಿ ಅಂತ ಹೇಳಿ. ಈಗೂ ಬರ್ತಾನ ನಮ್ಮ ಮನೆ ಪಕ್ಕದ ಮನೆಗೆ ಹಾಲ್ ಹಾಕ್ಲಿಕ್ಕೆ. ನಾನ್ ನೋಡಿದ್ರೆ ತಳಗ ಮಾರಿ ಹಾಕೊಂಡ್ ಹೋಗ್ತಾನ. ಒಂಥರ ನಾಚಿಕೆ ಆಗುತ್ತಲ್ವಾ? ನಾಚಿಕೆ ಆಗಿದೆ. ಹಾಲ್ ಚೆನ್ನಾಗ್ ಹಾಕ್ತಿದ್ದ, ಅವನ ಹತ್ರ ಬಿಡಬಾರ್ದು ಹಾಲ್ ಹಾಕ್ಸೋಳು ಅಂತ ಮಾಡ್ದೆ. ಆದ್ರೆ ನನ್ ಮಗ ಬೇಡಮ್ಮ ಅಂತವ್ರನ್ನ ತಗೊಳೋದ್ರೊಳಗ ಬೇಡ, ಯಾವ ಟೈಮ್ನಿಗೆ ಏನ್ ಮಾಡ್ತಾರ ಹೇಳಿಕ್ ಬರಂಗಿಲ್ಲ, ಬೇಡ ಅಂತ ಹೇಳಿ ಅದು ಒಂದ್ಸಲ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ರೆ ದೂರ ಹಾಕ್ಬಿಟ್ರೆ ವಾಸಿ ಅವ್ರನ್ನ. ಹಂಗೆ ಅಂತ ಮನುಷ್ಯ ಅಲ್ಲ ಅಂದ್ ನಮ್ ಫ್ರೆಂಡ್ ಅಂದ್ರ, ಅವ್ರ ಮಾತ್ ಕೇಳಿ ಹಾಕೋಣ ಅಂದ್ರ ಬುದ್ಧಿ ಹಿಂಗ್ ಚಂಚಲ ಆಗ್ಬಿಡ್ತಲ್ರಿ, ಏನ್ ಮಾಡೋದು? ಹೌದು, ಹೇಳಕ್ಕಾಗಲ್ಲ. ಮನಸ್ಸು ಒಳ್ಳೆ ಮನಸ್ಸಿನ ಆದ್ರೆ ಮತ್ತೆ ಅದ್ ಯಾಕೆ ಏನ್ ಮಾಡ್ತಾರೆ ಬಿಡಿ. ಹೌದು, ಹೇಳಕ್ಕಾಗಲ್ಲ, ಬೇಡ ಅಂತ ಹೇಳಿ. ಅವ್ನ್ದು ಎಷ್ಟ್ ದುಡ್ಡು ಆಯ್ತ, 1 ವಾರ ದುಡ್ಡು ಕೊಟ್ಟು ಕಳ್ಸಿದ್ವಿ ಅವನಿಗೆ. ಮೊಬೈಲ್ ಕೊಟ್ಟ, ಮತ್ ನಾ ಸಿಮ್ ಹಾಕ್ಸ್ಕೊಂಡ್ ಮತ್ ಕಂಟಿನ್ಯೂ ಮಾಡ್ಕೊಂಡೆ. ಅದ್ರಂತರ ನಾನ್ ಮನಿಯೊಳಗ ಮನಿ ಡಾಕ್ಯುಮೆಂಟ್ಸ್, ಮುನ್ಸಿಪಾಲಿಟಿ ಎಲ್ಲ ಏನೇನೋ ಸಾಮಾನ ಬೇರೆ ವೇಸ್ಟ್ ಸಾಮಾನ್ ಜೊತೆಗೆ ಇಟ್ಟ ನನ್ ಮಗ, ನನಗ್ ಗೊತ್ತಾಗಿಲ್ಲದ. ಅವ್ ವೇಸ್ಟ್ ಅಂತ ಕಸದ ಗಾಡಿಗೆ ಹಾಕ್ಬಿಟ್ಟೇನ್ರಿ ನಾನು. ದಿನಾ ಕಸದ ಗಾಡಿ ಬರ್ತದೆ, ಹಾಕ್ಬಿಟ್ಟೆ. ಹಾಕಿದ್ ಕೂಡ ನನ್ ಮಗ ಬಂದ್ ಮಾರನೇ ದಿವ್ಸ ಕೇಳ್ದ, ಅಮ್ಮ ಇಲ್ಲೆಲ್ಲಾ ನಾ ಇಂಪಾರ್ಟೆಂಟ್ ಪೇಪರ್ ಇಟ್ಟಿದ್ದೆ,
ನೀ ಏನ್ ಮಾಡಿದ್ವಿ ನಂಗೇನ್ ಗೊತ್ತೋ ಮರ ನಾ ಎಲ್ಲಾ ಕಸದ ಗಾಡಿಗೆ ಹಾಕ್ಬಿಟ್ಟು ಅಯ್ಯೋ ಅವೆಲ್ಲ ಇಂಪಾರ್ಟೆಂಟ್ ಮನಿವೆಲ್ಲ ಇಂಪಾರ್ಟೆಂಟ್ ಕೆಲಸ ಇದಕ್ಕೆ ಏನೋ ಇದ್ವು ಪಾಸ್ಬುಕ್ ಇದ್ವು ಎಲ್ಲ ಎಂತ ಕೆಲಸ ಮಾಡ್ದೆಮ್ಮ ನನ್ಗೇನ್ ಹೇಳ್ಬೇಕಾಯ್ತು ವೇಸ್ಟ್ ಅಂತೇಳಿ ನಾ ಹಾಕಿಬಿಟ್ಟೆ. ಸರಿ ಹಂಗಂದ ಮಾರನೇ ದಿವ್ಸ ಮತ್ತು ಅವತ್ತು ಯೂನಿವರ್ಸ್ ಕೇಳ್ಕೊಂಡೆ NGS ಕೇಳ್ಕೊಂಡು ಧ್ಯಾನ ಮಾಡಿದೆ ಪತ್ರಿಕೆಗಳು ಕೇಳ್ಕೊಂಡೆ ಎಲ್ಲಾನು ಮಾಡಿದೆ ಮಾಡ್ಬಾರ್ದೆಲ್ಲ ಮಾಡಿ ಎಲ್ಲಾ ಮಾಡಿದ್ರೆ ಮಾರನೇ ದಿವ್ಸ ಅವ್ನಿಗೆ ಬಂದ್ ಅಕಸ್ಮಾತ್ ಬಂದ್ ನೋಡಪ್ಪ ಹಿಂಗಾಗಿದೆ ಇಂಪಾರ್ಟೆಂಟ್ ಕಾಗದ ಪತ್ರ ಅವು ಗೊತ್ತಾಗ್ಲಾರ್ದ ವೇಸ್ಟ್ ಜೊತೆಗೆ ಇಟ್ಟಿದ್ದವ ನಾನು ಗೊತ್ತಾಗ್ಲಾರ್ದ ಹಾಕ್ಬಿಟ್ಟಿನಿ ಎಂತ ಮಾಡೋದಪ್ಪ ತಂದ್ ಕೊಡಪ್ಪ ಪುಣ್ಯ ಬರ್ತದಮ್ಮ ಈ ಬ್ಯಾಸಿಗೆ 1 ವರ್ಷ ಆತ್ ನೋಡ್ರಿ ಸಿಕ್ ನಂಗ್ ಮೊಬೈಲ್ ಅದು ಕೂಡ ಕರೆಕ್ಟ್ ಇದೆ ಬ್ಯಾಸಿಗೆ. ಆಮೇಲೆ ಇದಾಗ್ತಾವ ಒಂದಕ್ಕೊಂದ್ ಘರ್ಷಣೆ ಆಗಿ ಬೆಂಕಿ ಹತ್ತದಾವು ನಿಮ್ ನಸೀಬ ಸಿಕ್ಕ್ರ ಇಲಿಕ್ರ ಬ್ಯಾಸಿಗ್ರಿ ಸುಟ್ಟು ಒಂದಕ್ಕೊಂದ್ ಪ್ಲಾಸ್ಟಿಕ್ ಇಷ್ಟಕ್ ಹಾಕಿ ಅವೆಲ್ಲಾ ಘರ್ಷಣೆ ಆಗಿ ಬೆಂಕಿ ಹತ್ತಿ ಬಿಡ್ತಾವ ನಿಮ್ ನಸೀಬ ಅಂದ. ಅಯ್ಯೋ ದೇವ್ರ ಏನ್ ಬಂತಪ್ಪ ಅಂದ್ ಮತ್ತ ಯೂನಿವರ್ಸಿಟಿ ಕೇಳ್ಕೊಂಡೆ ಪತ್ರಿಕೆಗಳು ಕೇಳ್ಕೊಂಡು ಧ್ಯಾನ ಮಾಡಿದೆ ಯಾವ್ದೇ ತರದ್ ಏನು ಆಗೋದ್ ಬೇಡಪ್ಪ ದೇವ್ರಿ ಅಂತ ಹೇಳಿ ಕೇಳ್ಕೊಂಡೆಲ್ಲಾ ಮಾಡ್ಕೊಂಡೆ. ಅದ್ರ ಮಾರ ದಿವ್ಸ ತಂದ್ ಕೊಡ್ಬೇಕ್ರ ಎಲ್ಲಾ ಕವರ್ ಸಮೇತ ತಂದ್ ಕೊಟ್ಟಾನ ಅವ್ನು ಫುಲ್. ಗ್ರೇಟ್ ಗ್ರೇಟ್ ಅದ್ರಲ್ಲಿ ತುಂಬಾ ಗ್ರೇಟ್ ರೀ. ನನಗಂತೂ ಈ ಧ್ಯಾನದ ಮೇಲೆ ಭಯಂಕರ ವಿಶ್ವಾಸ ಕೂತ್ ಬಿಟ್ಟದು. ಏನಾರ ಹಾಕಿ ನಾ ಪಟ್ನ ಧ್ಯಾನ ಕೂತ್ಕೊಂಡ್ಬಿಡ್ತೇನ್ರಿ. ಅದಕ್ಕೆ ಎಲ್ಲಾರ್ಗು ಹೇಳೋದು ಎಲ್ರು ಧ್ಯಾನ ಮಾಡ್ರಿ ಅಂತ ಸತ್ಸಂಗ ಕೇಳ್ರಿ ಧ್ಯಾನ ಮಾಡ್ರಿ ಅಂತ ಹೇಳೋದು. ಅಷ್ಟು ಪೇಪರ್ಸ್ ಇದ್ವು ಖುಷಿ ಆಯ್ತು ಬಹಳ ಖುಷಿ ಆಯ್ತು ನನಗೆ. ಅದಕ್ಕೆ ಎಲ್ರು ಧ್ಯಾನ ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಅನುಭವ ನಿಮ್ಮದು. ಹೌದ್ರಿ ಹೌದೌದೌದು ಮಿರಾಕಲ್ಲೇ ನನಗೆ. ಎಲ್ಲಾರು ಹೋಗ್ತಿದ್ನಿ ಅಂದ್ರೆ ಏನೋ ಸ್ವಲ್ಪ ಬಾಳ ಆಗೋದ್ರ ಸ್ವಲ್ಪ ಪ್ರಮಾಣದಾಗ ಏನಾರ ಒಂದ್ ಆಗಿರ್ತದ್ರಿ ನನಗೆ. ನಾ ಮನಿ ಬಿಡೋ ಮುಂದೆ ಯೂನಿವರ್ಸಿಗೆ NGS ಕೇಳ್ಕೊಂಡು ಪತ್ರಿಕೆಗಳಿಗೆ ನಮಸ್ಕಾರ ಮಾಡಿ ನಾ ಹೊರಗ್ ಬಿಡೋದು. ಮನಿಯೊಳಗ್ ದಿನ ಎದ್ರು ಅಷ್ಟ ನೀರಿಂದ ಮಾಡ್ಕೋತೀನಿ ಮಿರರ್ ವರ್ಕ್ ಮಾಡ್ಕೋತೀನಿ ಎಲ್ಲಾ ನಾನು ಮೇಡಮ್ಗಳು ಹೆಂಗೆ ಅದೇ ತರ ಮಾಡ್ಕೊತ ಬಂದಿನಿ. ನಮ್ಗೆ ಇವ್ ಕೆಲವೊಂದು ಉಮಾರಾಣಿ ಮೇಡಮ್ ಈಗ 12 ಕ್ಲಾಸ್ ತಗೊಳ್ಬಿಟ್ಟಾರ ಏನೋ ಕೆಲವೊಂದು ಅಡಚಣೆಗಳಿಂದ. ಆ ಟೈಮ್ ನಾನು ಜಯಶ್ರೀ ಮೇಡಮ್ ಮಾಡ್ತಾರ ಅಲ್ಲಿ ಕೂಡ್ತೇನೆ ನಾನು. ಈ ಮಧ್ಯಾಹ್ನದಾಗ ನಿಮ್ದು ಶುರು ಆಗಿದೆ ನಿಮ್ದು ಕೂಡ್ತೀನಿ. 11 12 1 ಗಂಟೆ ಮೆಡಿಟೇಷನ್ ಇರುತ್ತೆ. ಹೌದ್ರಿ ಹೌದು 11:30 ರೀ. 11ಕ್ಕಿತ್ತು ಈಗ ಅರ್ಧ ಗಂಟೆ ಲೇಟ್ ಮಾಡ್ಯಾರ 11 12. ಹಾ ಮೆಡಿಟೇಷನ್ ಓನ್ಲಿ ಮೆಡಿಟೇಷನ್ ಅಷ್ಟೇ ವಿತ್ ಮ್ಯೂಸಿಕ್ ಇರ್ತೈತಿ ದಿನ ಡೈಲಿ ಇರ್ತದೆ. ಹೌದ್ರಾ? ಅಂದ್ರೆ 1ರಿಂದ 25 ತನಕ ಭಾನುವಾರ 1ರಿಂದ 25 ತನಕ ಇರ್ತದೆ. 25ರಿಂದ ಅದು ಇರಲ್ಲ ಮತ್ತೆ 1ನೇ ತಾರೀಕಿನ ಸ್ಟಾರ್ಟ್ ಆಗುತ್ತೆ ಭಾನುವಾರ ಇರಲ್ಲ. ಹೌದ್ರಾ? ಒಟ್ಟು ಕಂಟಿನ್ಯೂ 12ರಿಂದ 1 ಗಂಟೆ ತನಕ. 11:30 12 1 ಗಂಟೆ 11:30 12. ಹಾ ರೀ ಬರೀ ಮೆಡಿಟೇಷನ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್. ಎಸ್ ವಿಮಾ ಮೇಡಮ್ ಅವರ ಅನುಭವ ಬಹಳ ಚೆನ್ನಾಗಿತ್ತು. ಹೊಸಬರಿಗೆಲ್ಲ ಇದು ಒಂಥರ ಇನ್ಸ್ಪೈರ್ ಇತ್ತು. ಯಾಕಂದ್ರೆ ಧ್ಯಾನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಅನುಮಾನ ಇತ್ತಲ್ಲ. ಇವ್ರ ಅನುಭವನೇ ಇವತ್ತು ಅಮೃತ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅದಕ್ಕೆ ಹೇಳಿದ್ರೆ ಎಲ್ರಿಗೂ ಧನ್ಯವಾದ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಮತ್ತೆ ಮೇಡಮ್ ನಾವು ಅಲ್ಲಿ ಏನ್ರಿ ಬರ್ತಿರ್ತೇವೆ ನಾವು ಅವಾಗ ಅವಾಗ ಅಮರಾವತಿಯಲ್ಲಿ ನಮ್ಮ ರಿಲೇಷನ್ ಇದಾರೆ ಅಲ್ಲಿ ಬರ್ತಿರ್ತೀವ್ರಿ ಅವಾಗ. ಎಲ್ಲಿ ಹರಿಹರಕ್ ಬರ್ತಿರ್ತೀರಾ? ಹೌದ್ರಿ ಬರ್ರಿ ಮನಿ ಬಂದವ್ರು. ಏನ್ ನಿಮ್ಮ ಹೆಸರು? ಸಣ್ಣಗೌಡ ಅಂತೇಳಿ ಮೇಡಮ್. ಹಿರೇಕೆರ ಮೇಡಮ್. ಓಹೋ ನಮ್ದು ಎಕ್ಸ್ಟೆನ್ಷನ್ ಏರಿಯಾ ಶಿವಮೊಗ್ಗ ರೋಡ್ ಎಕ್ಸ್ಟೆನ್ಷನ್ ಏರಿಯಾ ಅಯ್ಯಪ್ಪ ಸ್ವಾಮಿ ಕರ್ಜಿಗಿಯವ್ರ ಮನೆ ಅಂದ್ರೆ ಯಾರಾದ್ರೂ ಹೇಳ್ತಾರ. ಎಸ್ ಮೇಡಮ್ ಬಂದೋಗಿ ಸರ್. ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್. ನಾವು ಇದಕ್ಕೆ ಹೋಗಿದ್ವಿ ಮದ್ವಿ ಮಧುಶ್ರೀ ಮೇಡಮ್ ಅವ್ರ ಮಗಳ ಮದ್ವೆ ಹೋಗಿದ್ವಿ ದುರ್ಗಕ್ಕ. ಅವಾಗ ಅಯ್ಯಪ್ಪ ಪಿಡ್ಡೇಸರು ಆಮೇಲೆ ಎಲ್ಲಾ ಮೇಡಮ್ಗಳು ಬಂದಿದ್ರು. ಎಲ್ಲಾರ್ದು ಭೇಟಿ ಆಯ್ತು ಬಹಳ ಖುಷಿ ಆಗ್ಬಿಡ್ತು ನಮ್ಗ ಅವತ್ತು. ಯಾವಾಗ್ಲೂ ಅನುಭವಗಳು ಹೇಳ್ಕೊತಾ ಇರ್ತೀವಿ. ಎಲ್ಲಾ ಧ್ಯಾನದೊಳಗು ನಾ ಮಿಂಗಲ್ ಆಗ್ತೇನ್ರಿ ಯಾವ್ದು ಬಿಡಲ್ಲ. ಹೌದು ಅನುಭವ ಶೇರಿಂಗ್ ನೀವು ಹೇಳಿದ್ದಕ್ಕೆ ಎಲ್ಲರಿಗೂ ಗೊತ್ತಾಯ್ತು ಹಂಗ ಧ್ಯಾನ ಮಾಡಿದ್ರೆ ಇಷ್ಟೆಲ್ಲ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಹೌದ್ರಿ ಹೌದು. ಇದು ನಿಮ್ದು ನಾ ಜಾಯ್ನ್ ಆಗಿ ಬಹಳ ದಿವಸ ಆತ್ರಿ. ಆದ್ರೆ ನಿಮ್ದು ಕ್ಲಾಸ್ ನಡೀತದಲ್ಲ ಗೊತ್ತಾಗಿದ್ದಿಲ್ಲ ನಮ್ಗೆ ಟೈಮಿಂಗ್ಸ್. ಪ್ರತಿ ತಿಂಗಳು ಇರುತ್ತೆ ಮೇಡಮ್. 1ನೇ ತಾರೀಕಿಂದ 21ನೇ ತಾರೀಕಿನ ಮಟ್ಟ ಇರುತ್ತೆ. ಪ್ರತಿ ತಿಂಗಳು ಇರುತ್ತೆ. ಭಾನುವಾರ ಮಾತ್ರ ರಜೆ ಇರುತ್ತೆ. ಬಿಟ್ರೆ 1ನೇ ತಾರೀಕಿಂದ 21 ದಿನದ್ದು ಕಾರ್ಯಕ್ರಮ ಇರ್ತದೆ ಮೇಡಮ್. ಥ್ಯಾಂಕ್ ಯು ಸರ್. ಮೊನ್ನೆ ನಮ್ ತಂಗಿ ಮಾಲತಿ ಅಂತಿದ್ದಾಳ ಅವಳು ಸೇರಿದಾಳ ಇದಕ್ಕೆ ಜಾಯ್ನ್ ಆಗ. ನಾನ್ ಜಾಯ್ನ್ ಆಗಿ ಬಹಳ ದಿವಸ ಆತ್ರಿ. ನಿಮ್ದಕ್ಕ ನಾ ಅಟೆಂಡ್ ಆಗ್ತಿದ್ಲ. ನಾ ಇವೇ ಬಿಸಿ ಆಗ್ಬಿಡ್ತಿವಲ್ಲ. ಯಾವ್ರ ಖಾಲಿ ಅಂದ್ರೆ ಬೇರೆ ಬೇರೆ ಹುಡುಕೋತೇನೆ ಯಾವ್ದ್ರ ಜೂಮ್ನಾಗ ಅದ ಏನೋ ಅಂತ ಹೇಳಿ ಹುಡುಕಿ ಧ್ಯಾನ ಬಿಡಂಗಿಲ್ಲ. ಒಟ್ಟು ಧ್ಯಾನ ಬಿಡಂಗಿಲ್ಲ. ಯಾರ್ ಕ್ಲಾಸ್ ಇಲ್ಲ ಅಂದ್ರೆ ಯಾವ್ದು ಕನೆಕ್ಟ್ ಹಾಕಿರ ಮೇಡಮ್? ಏನ್ರಿ ನಮ್ದು ಡೈಲಿ ಬೆಳಗ್ಗೆನೇ ಇರ್ತದಲ್ಲ ಅದಕ್ಕೂ ಕನೆಕ್ಟ್ ಆಗ್ತೀರಾ? ಇಲ್ಲಲ್ಲ 5 ಗಂಟೆಗೆ ಆಗಲ್ಲ ಸರ್ ನನಗೆ. ಸರಿ ನೀವು 11 5ರಿಂದ ಕನೆಕ್ಟ್ ಆಗ್ಬೇಡ್ರಿ. 6 ಕಾಲಿಗೆ ಕನೆಕ್ಟ್ ಆಗ್ರಿ ನೀವು. ಅವಾಗ ಧ್ಯಾನ ಇರಲ್ಲ ಸರ್. ಒಂದಿನ ಅಟೆಂಡ್ ಆದೆ ನಾನು. ಧ್ಯಾನ ಇರಲ್ರಿ ಬರೀ ವಿಷಯ ಇರುತ್ತೆ ಅಲ್ಲಿ.
ಒಂದೊಂದ್ ದಿವಸ ಹೌದು. ಒಬ್ಬೊಬ್ರು ಮಾಸ್ಟರ್ಸ್ ಕಡೆ ವಿಷಯ ಇರುತ್ತೆ. ಸತ್ಸಂಗ ಇರುತ್ತೆ ಹೌದು. Yes, ma'am. ಆಮೇಲೆ ಬೆಳಗ್ಗೆ ನಮ್ಮ 6 ಗಂಟೆಗೆ ಹೆಣ್ಮಕ್ಳು ಕೆಲಸ ಶುರುವಲ್ರಿ. Yes. Walking ಇಲ್ಲ ಹಚ್ಚಿಟ್ಕೊಂಡು ಅವ್ರು ಹೇಳ್ತಿರುತ್ತೆ ಕೇಳ್ಕೊಂತ ಮಾಡ್ಕೋಬಹುದು. ಹೇಳ್ಕೊತ ಮಾಡ್ಬೇಕು. ಮಾಡಿದೆ ಒಂದ್ ದಿವಸ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ತಮ್ಮ ಕೂಡ. ಎಸ್ ನಮ್ಮ ಮಾಸ್ಟರ್ಸ್ ನೆಕ್ಸ್ಟ್ ದೀಪಾ ಎಸ್ ಗಿರಿಯಮ್ಮನಹಳ್ಳಿ. ವೆಲ್ಕಮ್ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ವೆಲ್ಕಮ್. ನಮಸ್ತೆ ಸರ್. ನಾನ್ ನಮಸ್ತೆ. ಧ್ಯಾನಕ್ ಬಂದು 1 ವರ್ಷ ಆಯ್ತು ಸರ್. ಓಕೆ. ಗೀತಾ ಮೇಡಮ್ ಅವರಿಂದ ನಾನ್ ಧ್ಯಾನಕ್ ಬಂದೆ ಸರ್. ಧ್ಯಾನಕ್ ಬರಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿರ್ಲಿಲ್ಲ ಸರ್. ಯಾವಾಗ್ಲೂ BP ಜಾಸ್ತಿ ಆಗೋದು, ಅವೆಲ್ಲ ಒಂಥರ ಮಾನಸಿಕ ಒತ್ತಡ ಜಾಸ್ತಿ ಇದಾಗಿತ್ತು ಸರ್. ಇವಾಗ ಧ್ಯಾನಕ್ ಬಂದಾಗಿಂದ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಸರ್. ಓಕೆ, ಗುಡ್. ಎಸ್, ಮತ್ ಹೊಸ ಅನುಭವ ಏನಾದ್ರು ಆಗಿದೆ ಮೇಡಮ್? ಏನಾದ್ರು ಮಿರಾಕಲ್ ಆಗಿದೆನಾ? ಹಾ ಸರ್, ಯಾವಾಗ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಒಂಥರ ಇದಾಗ್ತಿದೆ. ರಂಗನಾಥ್ ಸರ್ ಇದು ಮುದ್ರೆಗಳು ನೋಡಿದ್ದೆ ಸರ್ ಬಾತಾ ಫೌಂಡೇಶನ್ ವಿಡಿಯೋದಲ್ಲಿ. ಅದನ್ನ Yes. ಮಾಡ್ತಾ ಇವಾಗ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಸರ್. ಗುಡ್ ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಮ್ಮ ಊರಲ್ಲಿ ಮೇಡಮ್? ಸರ್ ನಾಲ್ಕನೇ ಗಿರಿಯಮ್ನ ಚಳ್ಳಕೆರೆ ಹತ್ರ ಸರ್, ನಮ್ದು ಚಿತ್ರದುರ್ಗ. ನಿಮ್ ಊರಿ ಸರಿ ಗಿರಿಯಮ್ಮನಹಳ್ಳಿನಾರ? ಗಿರಿಯಮ್ನಹಳ್ಳಿ ಸರ್, ನಾಲ್ಕನೇಟಿ ಹತ್ರ ಸರ್. ಓಕೆ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಮಹಿಮೆ. ಹೌದು ಸರ್. ವಾವ್, ಗ್ರೇಟ್ ಗ್ರೇಟ್ ಮೇಡಮ್. ಆ ಕ್ಷೇತ್ರದಲ್ಲಿ ಇದೀರಿ ಅಂತಂದ್ರೆ ನಿಜಕ್ಕೂ ಕೂಡ ತಿಪ್ಪೇರುದ್ರ ಸ್ವಾಮಿಗಳು ಅವತಾರ ಪುರುಷರು ಅವರು. ಹೌದು ಸರ್. ನಮ್ಮಲ್ಲಿ ಅವ್ರ ಕತೆ ಮಾಡ್ತಾ ಇದ್ರು, ನಾಟಕ ಮಾಡ್ತಾ ಇದ್ರು ಅವ್ರು, ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು. ಅದ್ಭುತ ಕತೆ ಮೇಡಮ್, ನೋಡ್ತಕ್ಕಂಥ ಪವಾಡ ಪುರುಷರೇ ಅವರು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ತಮ್ಗೆ. ವೆಲ್ಕಮ್ ಸರ್, ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಮತ್ ಬೇರೆ ಯಾರು ಮಾತಾಡಕ್ಕೆ ಹೊಸಬರು? ದಯವಿಟ್ಟು ನಿಮ್ ಹೆಸರನ್ನ ಹೇಳ್ತೀರಿ ಅಂತ ನಾನು ನಂಬಿದೀನಿ. ಅನ್ಮ್ಯೂಟ್ ಆಗಿ ನಿಮ್ ಹೆಸರು, ಊರ್ ಹೆಸರು, ಯಾರು ಪರಿಚಯ ಮಾಡಿದ್ರು ಹೇಳ್ತೀರಿ ಅಲ್ವಾ? ನೀವೇ ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ಬೋದು, ಇಲ್ಲ ಹ್ಯಾಂಡ್ ರೈಸ್ ಮಾಡಕ್ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಚೈತನ್ಯ ಹೊಸಬ್ರಾ ನೀವು? ಮಾತಾಡ್ಬೋದಾ? ಎಲ್ಲಿಂದ ಮಾತಾಡ್ತಾ ಇದೀರಿ? ನಿಮ್ಮ ಹೆಸರು ಯಾರು ಪರಿಚಯ ಮಾಡಿಕೊಟ್ರು? ಚೈತನ್ಯ ಅಂತ ಹೆಸರಿದೆಯಲ್ಲ. ಸರ್, ನಾವು ಕೆಳಗಡೆ ಬೆಂಗಳೂರಿಂದ ಮಾತಾಡೋದು ಸರ್. ಎಸ್, ನಾವು ಬೆಂಗಳೂರಿಂದ ಮಾತಾಡೋದು. ಯಾರು ಪರಿಚಯ ಮಾಡಿದ್ರಿ? ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಬಂದಿತ್ತು ಸರ್, ಇದ್ರಲ್ಲಿ ಓಕೆ. ಫೇಸ್ಬುಕ್ ಅಲ್ಲಿ ಜಾಯಿನ್ ಇದು ಧ್ಯಾನ ಮಾಡ್ಬೇಕು ಅಂತ. ನಮ್ಗೆ ಸ್ವಲ್ಪ ತಲೆನೋವು ಮತ್ತೆ ಮಂಡಿ ನೋವು ಇತ್ತು, ಅದಕ್ಕೆ ಅಂತ ಜಾಯಿನ್ ಆಗಿದ್ದೆ ಸರ್. ತಲೆ ನೋವು ಜಾಸ್ತಿ ಇತ್ತು ಅಂತ. ಎಷ್ಟು ದಿವಸ ಆಯ್ತು ಧ್ಯಾನ ಮಾಡಿ ಈಗ ಒಂದ್ 4-5 ಡೇಸ್ ಆಯ್ತು. ಓ, ಅಷ್ಟೇನಾ? ಓಕೆ, ಹಂಗಾರೆ ಇನ್ನು ರೀಸೆಂಟ್ ಹಂಗಾರೆ ನೀವು? ಹಾ, ಇವಾಗ ರೀಸೆಂಟ್ ಗೆ ಫೇಸ್ಬುಕ್ ಅಲ್ಲಿ ಈ ತರ ಹಿಂಗ್ ಸಿಕ್ಕಿತ್ತು. ಧ್ಯಾನ ಮಾಡಿದ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗತ್ತೆ ಅಂತ ಧ್ಯಾನ ಮಾಡೋದಕ್ಕೆ. ಓಕೆ. ಅಂದ್ರೆ ಯಾವ್ಯಾವ ಟೈಮ್? ನಮ್ದು 3 ಟೈಮ್ ಇದೆ ಮೇಡಮ್. 3 ಟೈಮಿಂಗ್ ಗೊತ್ತೈತೆ ನಿಮ್ಗೆ? ಇಲ್ಲ ಸರ್, ನಮ್ಗೆ ಇವಾಗ 3 to 4:30ಗೆ ಅದೊಂದಿದೆ ಸರ್ ನನ್ನ ಹತ್ರ. ಇದು ಒಂದ್ ಟೈಮ್ ಇದೆ ಮೇಡಮ್. ಮಧ್ಯಾಹ್ನ 11:00 ರಿಂದ 12:00 ಅದೊಂದ್ ಟೈಮ್ ಇದೆ. ಓನ್ಲಿ ಮೆಡಿಟೇಷನ್ ಇದೆ 1 ಗಂಟೆ. ಹಾ ಸರ್. ಇನ್ನು ಡೈಲಿ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ತನಕ ಅದೊಂದಿದೆ. ಅಲ್ಲಿ ಅರ್ಧ ಗಂಟೆ ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿಸ್ತೇವೆ. ಆನಂತರ 3/4 ಗಂಟೆ ಮೆಡಿಟೇಷನ್ ಇರುತ್ತೆ. ಆನಂತರ ವಿಷಯ ಹಂಚಿಕೆ ಇರುತ್ತೆ ಮೇಡಮ್. ಪ್ರತಿ ದಿನಾನು ಇರುತ್ತೆ. ಅದು 365 ದಿವಸನು ಕಂಟಿನ್ಯೂಸ್ ಇರುತ್ತೆ ಬೆಳಗಿನ ಸೆಷನ್. ಇದು 11:00 ರಿಂದ 12:00 ಇರೋದು, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ಇರೋದು. ಇದು ಕೇವಲ ಪ್ರತಿ ತಿಂಗಳು 21 ದಿನ ಮಾತ್ರ ಇರುತ್ತೆ ಅಷ್ಟೇ. ಓಕೆ ಓಕೆ. ಕಮ್ಮಿ ಆಗತ್ತಾ ಅಂತ ಧ್ಯಾನ ಮಾಡಕ್ ಶುರು ಮಾಡಿದ್ದೀನಿ. ಎಸ್ ಮೇಡಮ್, 100% ಆಗುತ್ತೆ ಮೇಡಮ್. ಈಗ ಫಸ್ಟ್ ಮೇಡಮ್ ಅವ್ರು ಮಾತಾಡಿದ್ರಲ್ಲ, ಹರಿಹರದವರು, ಹೇಳಿದ್ರಲ್ಲ. ಎಸ್, ಆತರ ಅದ್ಭುತವಾದಂತ ಒಂದು ಮಿರಾಕಲ್ ಅನ್ಬೋದು. ಆತರ ಬದಲಾವಣೆಗಳು ಕಾಣ್ತವೆ. ಫುಲ್ ಕೂಲ್ ಆಗಿರ್ತೀರ, ಯಾವಾಗ್ಲೂ ಒಂಥರ ಹೆಲ್ದಿ ಆಗಿರ್ತೀರ. ಮೈಂಡ್ ಯಾವಾಗ್ಲೂ ಫ್ರೆಶ್ ಆಗಿರುತ್ತೆ. ಯಾವುದೇ ತರದ ಗೊಂದಲಗಳು ಇರಲ್ಲ ನಿಮ್ಮಲ್ಲಿ. ಆರೋಗ್ಯನೂ ಕೂಡ ಅಷ್ಟೇ ಕಾಮಾಗಿರುತ್ತೆ ಅಂತ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಅದೇ ಸ್ವಲ್ಪ ಮಾಡದ್ಮೇಲೆ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಸರ್. ಕಂಟಿನ್ಯೂ ಮಾಡಿ ಮೇಡಮ್. ಇಲ್ಲಿ ಕೂಡ ಕೆಲವೊಂದು ಮುದ್ರೆಗಳನ್ನು ಹೇಳ್ಕೊಡ್ತಾರೆ, ಅವನ್ನೆಲ್ಲ ಕಲ್ಕೊಳ್ರಿ ನೀವು. ಯಾವ ನೋವಿಗೆ ಯಾವ ಮುದ್ರೆ ಹಾಕೊಂಡು ಕುತ್ಕೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಅಕ್ಯುಪ್ರೆಷರ್ ಬಗ್ಗೆ ಹೇಳ್ತಾರೆ. ಕೆಲವೊಂದು ಪಾಯಿಂಟ್ಸ್ ನಮ್ಮ ಕೈಗಳಲ್ಲಿ. ಆ ಪಾಯಿಂಟ್ ಗಳನ್ನ 20 ಬಾರಿ ಹಿಂಗ ಅಕ್ಯುಪ್ರೆಶಿಂಗ್ ಮಾಡೋದ್ರಿಂದ ಅಲ್ಲೂ ಕೂಡ ನೀವು ಯಾವುದೇ ತರದ ಕಾಯಿಲೆಯಿಂದ ರಿಲೀಫ್ ಮಾಡ್ಕೋಬಹುದು.
ಈ ತರ ಡಿಪ್ರೆಷನ್ ಜಾಸ್ತಿ ಆಗ್ಬಿಟ್ಟಿದೆ. ಅದು ಸ್ವಲ್ಪ ಕುತ್ಕೊಂಡ್ರೆ ಕಣ್ ಮುಚ್ಕೊಂಡ್ರೆ ಆಗ್ತಾನೆ ಇಲ್ಲ ನನ್ಗೆ. ಏನ್ ಮೇಡಮ್? ಈಗ ತಲೆನೋವು ಬಂದೈತೆ, ಇವಾಗ ಮಲ್ಗಿರ್ತೀವಲ್ಲ ಎದ್ದ ತಕ್ಷಣ ತಲೆನೋವು ಜಾಸ್ತಿ ಬಂದ್ಬಿಡುತ್ತೆ, ತಲೆ ಸುತ್ತು ಬರುತ್ತೆ. ಹಾ 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 ಹಾ. ಅದ್ ಎದ್ ಕುತ್ಕೊಳಕ್ಕೆ ಆಗೋದಿಲ್ಲ. ಅಂದ್ರೆ ಯಾವಾಗ್ಲೂ ಮಲಿಗೆ ಎದ್ದ ತಕ್ಷಣ ಹಗಲ್ ಏನಾದ್ರು ಒಂದ್ ಅರ್ಧ ಗಂಟೆ ಮಲಿಗೆ ಎದ್ರು ಅವಾಗ ಇರುತ್ತೋ ಅಥವಾ ನೈಟ್ ಬೆಳಿಗ್ಗೆ ಬೆಳಗ್ಗೆ? ರಾತ್ರಿ ಮಲಗಿರ್ತೇನೆ, ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ತಲೆ ಸುತ್ತತ್ತೆ, ಎದ್ದೊಳಕ್ ಆಗೋದಿಲ್ಲ. ಒಂದ್ ಅರ್ಧ ಗಂಟೆ ಆಮೇಲೆ ಎದ್ದೊಳ್ತೀನಿ ನಾನು. ಓಕೆ ಓಕೆ. ಏಜ್ ಎಷ್ಟು ಇರ್ಬೋದು ಮೇಡಮ್ ಈಗ ನಿಮ್ಗೆ? ನನ್ಗೀಗ 45 ಇದೆ ಸರ್. ಓಹೋ ಸರಿ. ಇಲ್ಲಿ ನಿರಂತರ ಬರ್ತಾ ಇರಿ ಮೇಡಮ್, ಹಿಂಗೆಲ್ಲ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಆ ತರ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಅನುಭವ ಶೇರಿಂಗ್ ಮಾಡ್ಕೊಳ್ತಾರೆ, ಏನೇನ್ ಮಾಡ್ಕೊಂಡೆ ಅಂತ ಹೇಳಿ. ಅದ್ ಕೇಳಿದಾಗ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಆಗುತ್ತೆ. ಈಗ ಹೇಳಬಹುದು, ಬಟ್ ಟೈಮಿಂಗ್ ಒಬ್ಬರಿಗೆ ಹೇಳಿದ್ರಾಗ ಬೇರೆಯವ್ರಿಗೆ ಕೂಡ ಇವತ್ತು ಶನಿವಾರದ ವಿಶೇಷ ಸಂಚಿಕೆ ಅಲ್ಲ, ಅವ್ರಿಗೆ ಕೂಡ ವಿಷಯ ತಗೊಳ್ಳೋಣ ಅಂತ ಹೇಳ್ಬೋದು. ಒಂದ್ ಕೆಲಸ ಮಾಡಿ ಮೇಡಮ್, ನಾಳೆ ಬಿಂದ ನೀವೇನ್ ಮಾಡ್ಕೊಂಡ್ರೆ ಬೆಳಗ್ಗೆ ಹೇಳ್ತೀರಿ ಅಂದ್ರೆ ಎದ್ದ ತಕ್ಷಣ ಎದ್ದು ಎದ್ದು ಹಾಸಿ ಮೇಲೆ ಕುತ್ಕೊಳ್ರಿ. ಹಾ ಸರ್. ಕುತ್ಕೊಂಡ್ಬಿಟ್ಟು ನಿಧಾನ ಸೇರಿ ದೀರ್ಘ ಶ್ವಾಸ ತಗೊಂಡು ದೀರ್ಘ ಶ್ವಾಸವನ್ನು ಹೊರ ಹಾಕಿ. ನಿಶ್ವಾಸ ಉಚ್ಛ್ವಾಸವನ್ನು ಕುತ್ಕೊಂಡು ಮಾಡಿ, ಅಂದ್ರೆ 5-6 ಬಾರಿ ಮಾಡಿ. ಆನಂತರ ಏನ್ ಮಾಡಿ, ಈಗ ವಿಷ್ಣು ಮುದ್ರೆ ಮಾಡ್ಕೊಡ್ರಿ. ಕೈ ಇತ್ರ ಇವೆರಡು ಬೆರಳು ಮುಚ್ಚಿಕೊಂಡು ಈ ಬಲ್ಗಡೆ ಹೊರಳಿ ಮುಚ್ಚಿ ಎಡಗಡೆಯಿಂದ 3 ಸರಿ ಅಥವಾ 4 ಸರಿ ಉಸಿರು ತಗೊಂಡು ದೀರ್ಘ ಶ್ವಾಸವನ್ನು ಹೊರ ಹಾಕಿ. ಆನಂತರ ಎಡಗಡೆದನ್ನ ಕ್ಲೋಸ್ ಮಾಡಿ ಬಲ್ಗಡೆಯಿಂದ 3-4 ಸರಿ ತಗೊಂಡು 3-4 ಸರಿ ಹೊರ ಹಾಕಿ ದೀರ್ಘ ಶ್ವಾಸವನ್ನು. ಜಾಸ್ತಿ ಪ್ರಾಣವಾಯು ತಗೊಂಡಾಗ ನಿಮ್ ದೇಹದ ಎಲ್ಲ ತಲೆಯಿಂದ ಹಿಡಿದು ಇಡೀ ದೇಹಕ್ಕೆ ಪ್ರಾಣವಾಯು ಸಂಗ್ರಹ ಆಯ್ತು ಅಂದ್ರೆ ಅವಾಗ ನಿಮ್ಗೆ ಯಾವ್ದೇ ತಲೆ ಚಕ್ರ ಬರೋದು ಆಗಲ್ಲ. ಪ್ರಾಣವಾಯು ಕೊರತೆಯಿಂದ ನಿಮ್ಗೆ ಎದ್ದ ತಕ್ಷಣ ಬಾಡಿಗೆ ಸಾಕಾಗಿರಲ್ಲ, ಅವಾಗ ಬಾಡಿ ದೇಹ ಜೋಲಿ ಹೋಗ್ಬಿಡುತ್ತೆ. ಅದು ಎದ್ದ ತಕ್ಷಣ ಒಂದ್ 5 ನಿಮಿಷನೂ ಆಗಲ್ಲ, ಅದು ಅಷ್ಟು ಕುತ್ಕೊಂಡು ಅಷ್ಟು ಮಾಡಿ ಆನಂತರ ಎದ್ದು ನೀವು ಮೂವ್ ಮಾಡಿ ಏನಾಗಲ್ಲ ಮೇಡಮ್. 5 ಗಂಟೆಯಿಂದನೂ ಶುರು ಇರುತ್ತಲ್ಲ ಸರ್ ಇದು? ಸೆಷನ್ ನೀವು ಕನೆಕ್ಟ್ ಹಾಕಿ ಅಂದ್ರೆ 5 ಗಂಟೆನೇ ಇರುತ್ತೆ ಮೇಡಮ್. ಬೆಳಗಿನ ಸೆಷನ್ ಬರ್ತೇವೆ ಅಂದ್ರೆ 5 ಗಂಟೆ ಇರುತ್ತೆ. ಬೆಳಗ್ಗೆ ಕ್ಲಾಸಿಗೆ ಅವ್ರನ್ನ ಜಾಯಿನ್ ಮಾಡೋಣಂತೆ. ನಂಬರ್ ತಗೊಳ್ಳಿ ಸರ್ ಅವ್ರದ್ದು. ನಿಮ್ಮ ನಂಬರ್ ಅನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿರಿ ಮೇಡಮ್. ಬರುತ್ತಲ್ರಿ ಹಾಕಕ್ಕೆ? ಹಾ ಸರ್, ಬರುತ್ತೆ ವಾಯ್ಸ್ ಹಾಕಿಬಿಡಿ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್, ನೆಕ್ಸ್ಟ್ ಮಾಸ್ಟರ್ಸ್. ಚೈತನ್ಯ ಮೇಡಮ್ ಒಂದ್ ಮಾತು ಹೇಳ್ತೀನಿ. ಮೇಡಮ್, ನೀವು ರಾತ್ರಿ ಮಲಗ್ಬೇಕಾರೆ ನೀವು ನಿಮ್ಗೆ ನೀವು ಅನ್ಕೊಂಡ್ ಮಲಿಕಡಿ, ನಾ ಚೆನ್ನಾಗಿದ್ದೀನಿ ಅನ್ಕೊಂಡು ಮಲಿಕಡಿ. ಆತರ ಯೋಚನೆ ಮಾಡ್ಕೊಂಡು ರಾತ್ರಿ ಬೇರೆ ಏನು ಯೋಚನೆ ಮಾಡಬೇಡಿ. ಮಲಗೋಕ್ಕಿಂತ ಮೊದ್ಲೇನೆ ಒಂದ್ 2 ನಿಮಿಷ ಅದು ಸಣ್ಣ ಗೋಟಿ ಹೇಳ್ಕೊಟ್ಟಂಗೆನೆ ಪ್ರಾಣಾಯಾಮ ಮಾಡಿ ನಾನ್ ಚೆನ್ನಾಗಿದ್ದೀನಿ ಅನ್ಕೊಂಡು ಮಲಿಕಡಿ. ನೀವು ಆರೋಗ್ಯವಾಗಿದೆ ಅನ್ಕೊಂಡು ಮಲಿಕಳಿ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ಕಣ್ಣು ಬಿಟ್ಟು ಕೂಡ್ಲೇನೆ ಅದೇ ತರ ಅನ್ಕಳಿ, ನಾ ಚೆನ್ನಾಗಿದ್ದೀನಿ, ಒಳ್ಳೆ ದಿನ ಚೆನ್ನಾಗಿದೆ ಅನ್ಕೊಂಡು ಪ್ರಾಣಾಯಾಮ ಮಾಡಿ ಅದ ಅನ್ಕಳಿ. ಸ್ವಲ್ಪ ಪ್ರಯತ್ನ ಮಾಡಿ, ಅದು ಒಳ್ಳೇದಾಗುತ್ತೆ. ಅನ್ಕಳಿ, ನೀವು ತಲೆ ಅಂತ ಹೇಳ್ತೀವಿ ಚೆನ್ನಾಗಿದೆ ಅಂತ ಯೋಚನೆ ಮಾಡಿ. ನೀವು ನಾ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅಥವಾ ಯೋಚನೆ ಕೊಟ್ಕೊಳ್ಳಿ, ಪ್ರಾಣಾಯಾಮ ಮಾಡಿ. ಎಸ್ ಮಾಸ್ಟರ್ಸ್, ಬೇರೆ ಯಾರಿಗಾದ್ರೂ ಚೈತನ್ಯ ಮೇಡಮ್ ಅವರಿಗೆ ಆದಂಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತು ಬರೋದು, ನಿಮ್ಗೆ ಈ ಪ್ರಾಬ್ಲಮ್ ಇದ್ದು ಬೇರೆ ಏನು ವಿಧಾನದಿಂದ ನೀವು ಸಾಲ್ವ್ ಆಯ್ತು ಅನ್ನೋದು ಅನುಭವ ಗೊತ್ತಿದ್ರೆ ಹೇಳ್ಬಹುದು. ಆತರ ಯಾರಾದ್ರೂ ಇದೀರಾ? ಸರಳ ವಿಧಾನ, ಇಂಗ್ಲಿಷ್ ಮೆಡಿಸಿನ್, ಯಾವುದೇ ಗುಳಿಗೆ ಅಲೋಪತಿ ಮೆಡಿಸಿನ್ ಇಲ್ದಂಗೆನೆ ಆರೋಗ್ಯವನ್ನ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ತಕ್ಕಂಥದ್ದು ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಮುಂದಿನವ್ರಿಗೆ ಇನ್ವೈಟ್ ಮಾಡ್ತೀನಿ. ಇವ್ರು ಯಾರು HYN ಶಶಿಕಲಾ ಅವ್ರು ಮಾತಾಡಿದ್ರಲ್ಲ ಸರ್? ಅವ್ರು ಮಾತಾಡಿದ್ರು, ಅದೇ ಸರ್ ಪ್ರಾಣಾಯಾಮ ಮಾತಾಡಿದ್ರು. ಇದು ಪಾರ್ವತಿ BR BE ಎಲ್ಲಿಂದ ಮೇಡಮ್ ತಾವು ಮಾತಾಡ್ತಾ ಇರೋದು? ಪಾರ್ವತಿ BE ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಯಾರು ಪರಿಚಯ ಮಾಡಿದ್ರು? ಎಷ್ಟ್ ದಿವಸ ಆಯ್ತು ನೀವು ಮೆಡಿಟೇಷನ್ ಬಂದು? ಹೇಳ್ಬೋದಲ್ಲ? ಅವ್ರು ಇಲ್ಲ ಅಂದ್ರೆ ಪ್ರೇಮಾ RK ಅವ್ರು ಮಾತಾಡ್ಬೋದಾ? ಸರ್ ಈಗ ನಾ ಮಾತಾಡೇನ್ರಿ ಅವಾಗ್ಲೇನೆ. ಇಲ್ಲ ಇವ್ರು ಕೆಳಗ್ಯಾರ, ಇನ್ನೊಬ್ರದು. ಉಳಿದವ್ರು ಯಾರಿದ್ದೀರಾ? ದಯವಿಟ್ಟು ಹೊಸಬ್ರು ಮಾತಾಡಿ, ಅನ್ಮ್ಯೂಟ್ ಆಗಿ. ಇವ್ರು ಬಂದಿಲ್ಲ ಅನ್ಮ ಇವತ್ತು. ಪ್ರಕಾಶ್ ಕಪ್ಲಿ ಅವರು ಏನೋ ಇದನ್ ಮಾಡ್ತೀನಿ ಅಂತ ಹೇಳಿದ್ರಿ ಇವತ್ತು. ಸರ್ ಏಕಾಭಿನಯ ಪಾತ್ರ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಅವ್ರು ಜಾಯಿನ್ ಆಗಿಲ್ಲ ಸರ್. ಅವರು ಆಗಿಲ್ಲ ಸರ್, ಆಗಿಲ್ಲ. ಮಾಸ್ಟರ್ಸ್ ಎಲ್ಲರೂ ಮಾತಾಡ್ಬೇಕು ಮಾಸ್ಟರ್ಸ್. 1 ನಿಮಿಷ 2 ನಿಮಿಷ ನಿಮ್ಮ ಅನುಭವವನ್ನ ಹೇಳ್ಕೋಬೇಕು.
ನೀವ್ ಯಾರು ಮಾತಾಡಿಲ್ಲ ಅಂದ್ರೆ ನಮ್ ಸಾವಿತ್ರಿ ವಿಜಯನಗರ ಮೇಡಮ್ ಅವ್ರಿಗೆ ಕೊಟ್ಬಿಡ್ತೀನಿ ನೋಡ್ರಿ, ಅವ್ರು 2 ತಾಸ ಆದ್ರೆ ಬಿಡೋದೇ ಇಲ್ಲ ಮೊನ್ನೆ. ಸರ್ ಅಷ್ಟೊತ್ತಂಕ ಅವ್ರ ಹ್ಯಾಂಡ್ ರೈಸ್ ಮಾಡೋ ತನಕ ನಮ್ಮ ಇವ್ರಿ ಮೇಡಮ್ಗೆ ಅವಕಾಶ ಕೊಡಿ ಸರ್, ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ಗೆ. ಹಾ ಮೇಡಮ್, ನೀವು ಅದೇನ ಹಾಡು ಹೇಳ್ತೀವಿ ಅಂದ್ರೆ ಹೇಳ್ಬಿಡಿ ಮೇಡಮ್. ಸರ್ ನಮಸ್ತೆ. ಯಾರೋ ಅನ್ಮ್ಯೂಟ್ ಆಗಿದ್ದಾರೆ, ಮಾತಾಡಿ. ಯಾರದು? ನಾಗರತ್ನ ಮೇಡಮ್ ಸರ್, ನಾಗರತ್ನ ಮೇಡಮ್. ಹಾ ಹಾ ನಮಸ್ತೆ ಸಣ್ಣೇಗೌಡ್ರೆ. ಹಾ ನಮಸ್ತೆ ಮೇಡಮ್, ಬನ್ನಿ. ನಮಸ್ತೆ ಸರ್. ನಾವ್ ಅಕ್ಕ ಓ, ತಂಗಿ ಇಬ್ರು ಜೊತೆಗಿದ್ದೀರಾ ಅಕ್ಕ ತಂಗಿ? ವಾವ್. ಇಬ್ರು ಒಟ್ಟಿಗೆ ಇದೀವಿ ಇವತ್ತು. ಇಬ್ರು ಸೇರಿ ಗೀಗಿ ಪದ ಹೇಳ್ಬಿಡಿ, ಇದು ಸೋಬಾನೆ ಪದ ಹೇಳ್ಬಿಡಿ. ಲೈಟ್ ಬಂತು ನೋಡಿ, ಕರೆಂಟ್ ಬಂತು ನಿಮ್ಮ ಹತ್ರ ಮಾತಾಡಿದ್ಮೇಲೆ. ನಾಳೆ ಧ್ಯಾನ ಹೊರಡಕ್ ಒಟ್ಟಿಗೆ ಸೇರ್ಕೊಂಡಿದೀವಿ ಸರ್. ಧ್ಯಾನ ಮುಂದ್ರಕ್ಕೆ ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೊರಡಕ್ ಬಂದಿದೀನಿ. ಹೌದ್ರಾ? ಯಾಸ್ ಹಂಗಾರೆ ಏನಾದ್ರು ಒಂದು ಹೇಳ್ಬಿಟ್ಟು ಹೋಗ್ಬಿಡಿ ಬೇಗ ನಿಮ್ಗೆ. ಆಯ್ತು ಆಯ್ತು. ಹಾಡು ಹೇಳಲ್ಲ ಸರ್? ಅದೇ ಒಂದ್ ಹಾಡು ಹೇಳ್ತಾರೆ ಭಾವಗೀತೆ. ಬಿದ್ದಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂವಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಬಿದ್ದಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂವಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಬಡತಾಯ ಮಡಿಲಲ್ಲಿ ಗುಡಿಸಲಿನ ಹೊಸಿಲಲ್ಲಿ, ಬಡತಾಯ ಮಡಿಲಲ್ಲಿ ನಸು ನಗುವ ಮಗುವದಕ್ಕೆ ವಾಸ್ತುವೆಲ್ಲಿ. ಗುಡಿಸಲಿನ ಹೊಸಿಲಲ್ಲಿ, ಬಡತಾಯ ಮಡಿಲಲ್ಲಿ ನಸು ನಗುವ ಮಗುವದಕ್ಕೆ ವಾಸ್ತುವೆಲ್ಲಿ. ಮನಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಮನಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ, ಆಣೆಕಟ್ಟೆಯ ಮಾತು ಆಡಬೇಕೆ. ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ, ಆಣೆಕಟ್ಟೆಯ ಮಾತು ಆಡಬೇಕೆ. ಬೀಸು ಗಾಳಿಯ ಅಲೆಗೆ ವಾಸ್ತುವೇಕೆ. ಬಿದ್ದಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂವಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಗುಡಿಸಲಿನ ಹೊಸಿಲಲ್ಲಿ, ಬಡತಾಯ ಮಡಿಲಲ್ಲಿ ನಸು ನಗುವ ಮಗುವದಕ್ಕೆ ವಾಸ್ತುವೆಲ್ಲಿ. ಎಂಥದೇ ಇರುಳನ್ನು ದಾಟಬಹುದು, ಹಚ್ಚಿಟ್ಟ ಕಂದೀಲು ಕೈಲಿದ್ದರೆ. ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ. ಗಾಯ ಮಾಯಿಸುವಂಥ ಬಿಸಿಲು ಬಂದಿರುವಾಗ, ಗಾಯ ಮಾಯಿಸುವಂಥ ಬಿಸಿಲು ಬಂದಿರುವಾಗ, ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕೆ. ಹಕ್ಕಿಗೂಡಿನ ಹುಲಿಗೂ ವಾಸ್ತುವೇಕೆ. ಬಿದ್ದಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂವಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಗುಡಿಸಲಿನ ಹೊಸಿಲಲ್ಲಿ, ಬಡತಾಯ ಮಡಿಲಲ್ಲಿ ನಸು ನಗುವ ಮಗುವದಕ್ಕೆ ವಾಸ್ತುವೆಲ್ಲಿ. ಆತ್ಮೀಯವಾದಂಥ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು. ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು. ಆತ್ಮೀಯವಾದಂಥ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು. ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು. ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ, ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ, ಗತ್ತು ಶ್ರೀಮಂತಿಕೆಯ ಲೋಭವೇಕೆ. ಗತ್ತು ಶ್ರೀಮಂತಿಕೆಯ ಲೋಭವೇಕೆ. ಅಮ್ಮ ಹಚ್ಚಿದ ಒಲೆಗೂ ವಾಸ್ತುವೇಕೆ. ಅಮ್ಮ ಹಚ್ಚಿದ ಒಲೆಗೂ ವಾಸ್ತುವೇಕೆ. ಬಿದ್ದಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂವಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಗುಡಿಸಲಿನ ಹೊಸಿಲಲ್ಲಿ,
ಬಡತಾಯ ಮಡಿಲಲ್ಲಿ ನಸು ನಗುವ ಮಗುವದಕ್ಕೆ ವಾಸುವೆ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿದೆ ಸಾಹಿತ್ಯ, ಅದ್ಭುತವಾದಂತ ಒಂದು ಇದು ಕೊಡ್ತಕ್ಕಂಥದ್ದು. ಥ್ಯಾಂಕ್ ಯು ಮೇಡಮ್. ನಾಗರತ್ನ ಮೇಡಮ್, ತಾವೇನಾದ್ರು ವಿಷಯ ಕೊಡ್ತೀರಾ? ಟೈಮ್ ಇದೆಯಾ ಸರ್? ಟೈಮ್ ಬೇರೆ ಯಾರು ಇದಾರೆ? ಬೇರೆ ಯಾಕೆ ಹೊಸಬ್ರು ಜಾಸ್ತಿ ಇದ್ದಾರೆ, ಮಾತಾಡ್ತಾ ಇಲ್ಲ, ನೀವೇ ಹೇಳ್ಬಿಡಿ ಗೊತ್ತಿದ್ರೆ. ನಾನು ಇವತ್ತು ಶನಿವಾರ ಅಲ್ವಾ ಸರ್? ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ ಬಂದ್ವಿ. ಒಂದು ವೆಂಕಟೇಶ್ವರ ಸ್ತವ ಅಂತ ಇವತ್ತು, ಅದನ್ನ ಹೇಳ್ತಾ ಇದ್ದೀನಿ ಸರ್. ಎಷ್ಟು ನಿಮಿಷ ಆಗ್ಬೋದು ಮೇಡಮ್? ಒಂದು 6 ನಿಮಿಷ ಆಗ್ಬೋದು ಸರ್. ಆಗ್ಬೋದಾ? ಮೇಡಮ್. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದ ಪಾರ ಮಹಿಮೋ ದಾರ ಸದ್ಗುಣ ಪೂರ್ಣ ಗಂಭೀರ ಸಾರಿದವರಗ ದೂರ ಗೈಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ಧೀರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ ಗನ್ನ ಮಹಿಮಾ ಪನ್ನ ಪಾಲಕ ನಿನ್ನ ಹೊರತನ್ನನ್ಯ ದೈವರ ಮುನ್ನದಲ್ಲಿ ನಾನೆನೆಸೆಂದಿಗೂ ಬನ್ನ ಬಡಿಸದಿರು ಎನ್ನ ಪಾಲಕ ನೀನೆ ಇರುತ್ತಿರೆ ಇನ್ನು ಭಯವೇಕೆ ಎನಗೆ ಚನ್ನ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ ಲಕುಮಿ ಬೊಮ್ಮ ಭವಾಮಮೇಶರು ಭಕುತಿ ಪೂರ್ವಕ ನಿನ್ನ ಭಜಿಸೆ ಸಕಲ ಲೋಕಕ್ಕೆ ನಾಥ ನೆನಿಪರು ಸರ್ವಕಾಲದಲ್ಲಿ ನಿಖಿಳ ಜೀವರ ಪೊರೆವ ದೇವನೇ ಭಕುತಿ ನೀಯನಗೀಯದಿರಲು ಪ್ರಕೃತವಾಗಪ ಕೀರ್ತಿ ಬಪ್ಪುದ ಶ್ರೀನಿಕೇತನನೇ ಯಾಕೆ ಪುಟ್ಟದ ಕರುಣ ಎನ್ನಳು ಸಾಕಲಾರೆಯ ನಿನ್ನ ಶರಣನ ನೂಕಿ ಬಿಟ್ಟರೆ ನಿನಗೆ ಲೋಕದಿ ಖ್ಯಾತಿ ಬಪ್ಪುವುದೇ ನೋಕ ನೀನೆ ಎನ್ನನು ಜೋಕೆಯಿಂದಲಿ ಕಾಯೋ ಬಿಡದೆ ಏಕದೇವನು ನೀನೆ ವೆಂಕಟ ಶೇಷಗಿರಿವಾಸ ಅಂಬುಜಾಂಬಕ ನಿನ್ನ ಪದಯುಗ ನಂಬಿಕೊಂಡಿ ಪರಿಯಲಿರುತ್ತಿರೆ ದೊಂಬೆಗಾರನ ತೆರೆದಿ ನೀ ನಿರ್ಭಾಗ್ಯ ಸ್ಥಿತಿ ತೋರೆ ಬಿಂಬ ಮೂರುತಿ ನಿನ್ನ ಕರಗತ ಕಮ್ಮು ಕರವೇ ಗತಿಯು ವಿಶ್ವ ಕುಟುಂಬಿಯನ್ನನು ಸಲಹೋ ಸಂತತ ಶೇಷಗಿರಿವಾಸ ಸಾರ ಸಿರಿ ವೈಕುಂಠ ತ್ಯಜಿಸಿ ದಾರುಣಿಯಳು ಬಲ್ಲನಾಗಿ ಚೋರ ಕರ್ಮವ ಮಾಡಿ ಬದುಕಿದ ದಾರಿಗರಿಕಿಲ್ಲ ಸಾರಿ ಪೇಳುವೆ ನಿನ್ನ ಗುಣಗಳ ಪಾರವಾಗಿರು ಜನರಿಗೆ ಧೀರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ ನೀರ ಮುಳುಗಿ ಭಾರ ಹೊತ್ತು ದಾರುಣಿ ತಳವಗೆದು ಸೀಟಿನಲ್ಲಿ ಕ್ರೂರ ನುದಿರವ ಸೀಳಿ ಕರುಳಿನ ಮಾಲೆ ಧರಿಸಿದರು ಪೋರ ವಿಪ್ರಕುಟಾರಿ ವನವನ ಜಾರಿ ಗೋಪ ದಿಗಂಬರಾಶ್ವವ ಏರಿ ಪೋರೆರು ಬಿಡನು ವೆಂಕಟ ಶೇಷಗಿರಿವಾಸ ಲಕ್ಷ್ಮೀನಾಯಕ ಸಾರ್ವಭೌಮನೆ ಪಕ್ಷಿವಾಹನ ಪರಮ ಪುರುಷನೆ ಮೋಕ್ಷದಾಯಕ ಪ್ರಾಣ ಜನಕನೆ ವಿಶ್ವವ್ಯಾಪಕನೇ ಅಕ್ಷಯಾಂಬರ ವಿತ್ತಿ ವಿಜಯನ ಪಕ್ಷಪಾತವ ಮಾಡಿ ಕುರುಗಳ ಲಕ್ಷ್ಯ ಮಾಡದೆ ಕೊಂದೆಯೋ ಶ್ರೀ ಶೇಷಗಿರಿವಾಸ ಹಿಂದೆ ನೀ ಪ್ರಹ್ಲಾದ ಗೋಸುಗ ಎಂದು ನೋಡದ ರೂಪ ಧರಿಸಿ ಬಂದು ದೈತ್ಯನ ಒಡಲ ಬಗೆದು ಪೊರೆದೆ ಬಾಲಕನ
ತಂದೆ ತಾಳ್ಗಳ ಬಿಟ್ಟು ವಿಪಿನದಿ ನಿಂದು ತಪಿಸುವ ಪಂಚವತ್ಸರ ಕಂದನ ಧ್ರುವಗೊಲಿದು ಪೊರೆದೆಯೋ ಶೇಷಗಿರಿವಾಸ ಶೇಷಗಿರಿವಾಸ. ಮಡುವಿನೊಳಗಿಹ ಮಕರಿ ಕಾಲನು ಪಿಡಿದು ಬಾಧಿಸೆ ಕರಿಯು ತ್ರಿಜಗ ದೊಡೆಯ ಪಾಲಿಸೋ ಎನಲು ತಕ್ಷಣ ಬಂದು ಪಾಲಿಸಿದೆ ಬಂದು ಪಾಲಿಸಿದೆ. ಮಡದಿ ಮಾತನು ಕೇಳಿ ಬಲುಪರಿ ಬಡವ ಬ್ರಾಹ್ಮಣ ಧಾನ್ಯ ಕೊಡಲು ಪೊಡವಿಗಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ ಶೇಷಗಿರಿವಾಸ. ಇಂತು ಮಾಡಿದ ಮಹಿಮೆಗಳ ನಾನೆಂತು ವರ್ಣಿಸಲೇನು ಫಲ ಶ್ರೀಕಾಂತ ಎನ್ನನು ಪೊರೆಯ ಕೀರುತಿ ನಿನಗೆ ಫಲವೆನಗೆ ಕೀರುತಿ ನಿನಗೆ ಫಲವೆನಗೆ. ಕಂತು ಜನಕನೇ ಎನ್ನ ಮನಸ್ಸಿನ ಅಂತರಂಗದಿ ನೀನೆ ಸರ್ವದ ನಿಂತು ಪ್ರೇರಣೆ ಮಾಡ್ಪೆ ಸರ್ವದ ಶೇಷಗಿರಿವಾಸ ಶೇಷಗಿರಿವಾಸ. ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನಿ ಕುಲಗಳ ಭಯದಾಯಕ ದೀನ ಬಾಂಧವ ನೀನೆ ಎನ್ನ ಮನದರ್ಥ ಪೂರೈಸೋ ಎನ್ನ ಮನದರ್ಥ ಪೂರೈಸೋ. ಅನುಪಮೋಪಮ ಜ್ಞಾನ ಸಂಪದ ವಿನಯ ಪೂರ್ವ ಕವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಶೇಷಗಿರಿವಾಸ. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು ವಿರಕ್ತಿ ನೀನಿತ್ತು. ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು ಸದಯ ಪಾಲಿಸೋ ಬೇಡಿಕೊಂಬೆನೋ ಶೇಷಗಿರಿವಾಸ ಶೇಷಗಿರಿವಾಸ. ಅಂದ ನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು ಕೊಂದು ಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ ದಿನದಿ ವರ್ಧಿಸಲಿ. ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನ ಬೇಡಿಕೊಂಬೆನೋ ಶೇಷಗಿರಿವಾಸ ಶೇಷಗಿರಿವಾಸ. ಏನು ಬೇಡಲಿ ಎನ್ನ ದೇವನೇ ಸಾನುರಾಗದಿ ಎನ್ನ ಪಾಲಿಸೋ ನಾನಾ ವಿಧ ಸೌಖ್ಯವ ನೀಡುವುದು ಇಹ ಪರಂಗಳಲ್ಲಿ ಇಹ ಪರಂಗಳಲ್ಲಿ. ಶ್ರೀನಿವಾಸೇ ನಿನ್ನ ದಾಸೆಗೆ ಏನು ಕೊರತಿಲ್ಲೆಲ್ಲಿ ನೋಡಲು ನೀನೇ ನಿಂತಿ ವಿಧದಿ ಪೇಳಿಸು ಶೇಷಗಿರಿವಾಸ ಶೇಷಗಿರಿವಾಸ. ಆರು ಮುನಿದವರೇನು ಮಾಡ್ಪರೋ ಆರು ಒಲಿದವರೇನು ಮಾಡ್ಪರೋ ಆರು ಸ್ನೇಹಿಗಳಾರು ದ್ವೇಷಿಗಳಾರು ದಾಸಿನರು ಆರು ದಾಸಿನರು. ಕ್ರೂರ ಜೀವರ ಹಣಿದು ಸಾತ್ವಿಕ ಧೀರ ಜೀವರ ಪೊರೆದು ನಿನ್ನಲಿ ಸಾರ ಬಕುತಿಯ ನಿತ್ತು ಪಾಲಿಸೋ ಶೇಷಗಿರಿವಾಸ ಶೇಷಗಿರಿವಾಸ. ನಿನ್ನ ಸೇವೆಯ ನಿತ್ತು ಎನೆಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು ಜ್ಞಾನ ನೀನಿತ್ತು. ಎನ್ನ ಮನದಲ್ಲಿ ನೀನೆ ನಿಂತು ಗನ್ನ ಕಾರ್ಯವ ಮಾಡಿ ಮಾಡಿಸು ಧನ್ಯನೆಂದೆನಿಸೆನ್ನ ಲೋಕದಿ ಶೇಷಗಿರಿವಾಸ ಶೇಷಗಿರಿವಾಸ. ಜಯ ಜಯತು ಶಟಕೂರ್ಮ ರೂಪನೆ ಜಯ ಜಯತು ಕಟಿ ಸಿಂಹ ವಾಹನ ಜಯ ಜಯತು ಭೃಗುರಾಮ ರಘುಕುಲ ಸೋಮ ಶ್ರೀರಾಮ ರಘುಕುಲ ಸೋಮ ಶ್ರೀರಾಮ. ಜಯ ಜಯತು ಸಿರಿವರೆಣ್ಯನೆ ಜಯ ಜಯತು ಜನಮೋಹ ಬುದ್ಧನೆ ಜಯ ಜಯತು ಕಲಿ ಕಲ್ಮ ಶಂಕನೆ ಕಲ್ಕಿ ನಾಮಕನೇ ಕಲ್ಕಿ ನಾಮಕನೇ
ಕರುಣ ಸಾಗರ ನೀನೆ ನಿಜ ಪದ, ಜಯ ಕರ್ಣ ವತ್ಸಲ ನೀನೆ ಶಾಶ್ವತ, ಶರಣ ಜನ ಮಂದಾರ ಕಮಲ ಕಾಂತ ಜಯವಂತ, ಕಮಲ ಕಾಂತ ಜಯವಂತ. ನಿರುತ ನಿನ್ನನು ನುತಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠಲ, ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ, ಶೇಷಗಿರಿವಾಸ, ಶೇಷಗಿರಿವಾಸ. ಶ್ರೀರಮಣ ಸರ್ವೇಶ ಸರ್ವದ ಸಾರಭೋಕ್ತ ಸ್ವತಂತ್ರ ಸರ್ವದ, ಪಾರ ಮಹಿಮೋದ್ಧಾರ ಸದ್ಗುಣ ಪೂರ್ಣ ಗಂಭೀರ, ಪೂರ್ಣ ಗಂಭೀರ, ಪೂರ್ಣ ಗಂಭೀರ. ಹರೇ ಶ್ರೀನಿವಾಸ. ನಮಸ್ತೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ರೀನಿವಾಸ್ ಅವರನ್ನು ಕುರಿತು ಅಕ್ಕ ತಂಗಿಯರ ಒಂದು 7 ಗೀತೆ ಅದ್ಭುತವಾಗಿತ್ತು, ಸಾಹಿತ್ಯ ಕೂಡ ಚೆನ್ನಾಗಿತ್ತು ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು. ಎಸ್, ಇವತ್ತು ವಿಶೇಷ ಶನಿವಾರ ಕೂಡ. ನಾನು ಕೂಡ ಪ್ರತಿದಿನ ಒಂದು ಸಿರಿ ಕನ್ನಡ ಚಾನೆಲ್ ಅಲ್ಲಿ ಹೇಳ್ತಿರ್ತೇನೆ ಅವಾಗವಾಗ, ಬಾಹುಬಲಿ ಹನುಮಂತನ ಕುರಿತು ಒಂದು ಕತೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಿನ್ನೆಯ ಪ್ರಸಂಗ ಹೇಗಿತ್ತು ಅಂತಂದ್ರೆ, ಅಂಜನಾದ್ರಿಯ ಪುತ್ರ ಬಾಲ ಹನುಮ ಇನ್ನೋನು ಅಲ್ಲಿ ಏನಾಯ್ತು ಅಂದ್ರೆ, ವೃಕ್ಷಾಸುರ ಅಂತಕ್ಕಂಥದ್ದು ಕಾಡಿನಲ್ಲಿ ಭಯಂಕರವಾಗಿ ಬೆಳೆದ್ ಬಿಟ್ಟಿರ್ತಾನ. ಎಲ್ಲರನ್ನು ಎಳೆದು ತನ್ನ ಬೇರುಗಳನ್ನ, ಕೈ ತೋಳುಗಳನ್ನ ಎಳೆದು ಅವ್ರನ್ನ ಎಳ್ಕೊಂಡ್ ತಿಂತಿರ್ತಾನ. ಬಟ್ ಏನಾಗಿದೆ ಅಂತಂದ್ರೆ, ಅಲ್ಲಿ ನಾರದ್ರು ಹೇಳಿರ್ತಾರೆ, ವಾಲಿಗೆ ಹೇಳಿರ್ತಾರೆ, ಒಬ್ಬ ವೀರ ಹನುಮಾನ ಹುಡ್ತಾನೆ, ಅವನಿಂದ ನಿನಗೆ ಕಂಟಕ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಆ ವಾಲಿಗೆ ಏನಾದ್ರೂ ಮಾಡಿ ಇವನ್ನ ಹನುಮನ್ನ ಅಂತ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ವೃಕ್ಷಾಸುರನ ಹತ್ರ ಹೋಗಂಗ್ ಮಾಡ್ಬಿಡ್ತಾನ. ಬಟ್ ಅಲ್ಲಿ ಹೋಗ್ತಾನ ಬಾಲ ಹನುಮಾನಿಗೆ ಗೊತ್ತಿರಲ್ಲ. ಅಲ್ಲಿ ಹೋದಾಗ ಅರಿವಿಗೆ ಬರುತ್ತೆ. ಅವಾಗ ತನ್ನ ಬಾಲದಿಂದ ಆ ವೃಕ್ಷವನ್ನ ಕಿತ್ತು ಬಿಸಾಡ್ಬಿಡ್ತಾನೆ. ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ ನೋಡ್ತಕ್ಕಂಥದ್ದು. ಈಗ ಮುಂದೆ ಇನ್ನು ಬೆಳೀತಾ ಇದ್ದೇನೆ. ಆ ತರದ ಸನ್ನಿವೇಶ ನಿನ್ನೆ ನೋಡಿದ್ವಿ. ಎಲ್ಲರೂ ಕೂಡ ಸಿರಿ ಕನ್ನಡದಲ್ಲಿ ಅದು 8 ಗಂಟೆಗೆ ಸ್ಟಾರ್ಟ್ ಆಗತ್ತೆ, ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಶನಿವಾರ ದಿವಸ ಒಂದು ಶ್ರೀನಿವಾಸನ ಕುರಿತು ಗಾಯನ ಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಎಸ್ ಧನ್ಯವಾದಗಳು. ಮಾಸ್ಟರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ 4 ನಿಮಿಷ ಟೈಮ್ ಇದೆ. ಎಸ್, ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಿ, ಇಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಅವರು, ಅವ್ರಿಗೆ ಅವಕಾಶ ಕೊಡ್ತಾ ಇದೀನಿ. ಎಸ್ ಮೇಡಮ್, ತಮ್ಮ ಒಂದು ಸರದಿ ಇವಾಗ ತಾವು ಈ ಸಮಯವನ್ನು ಉಪಯೋಗ ಮಾಡ್ಕೋಬಹುದು. ಟೈಮ್ ಆಯ್ತಾ ಸರ್? 4 ಟೈಮ್ ಆಯ್ತಲ್ಲ? ಇನ್ನ 5 ನಿಮಿಷ ಐತೆ, ಆಗಲ್ವಾ ಮೇಡಮ್? ಆಗುತ್ತೆ. ಒಂದು ಹೇಳಿಬಿಡಿ, ಹಾಡು ಹೇಳೋ ಪರವಾಗಿಲ್ಲ. ಪ್ರಯತ್ನ ಹೇಳ. Okay, ಟೈಮ್ ma'am. ಆಯ್ತು ಅನ್ಸುತ್ತೆ. ಹೆಂಗೆ ಹೇಳಿ ಮೇಡಮ್, ಇನ್ನು 5 ನಿಮಿಷ ಇದೆ, ಟೈಮ್ ಹೇಳಿ, ಪರವಾಗಿಲ್ಲ. ಅದು ಪ್ರಯತ್ನ ಮಾಡ್ತೀನಿ. ಆಯ್ತು. ಎಸ್ ಮೇಡಮ್. ಅಂಬಿಗಾ ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮಣ ನಂಬಿದೆ. ಅಂಬಿಗಾ ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮಣ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದ 9 ಚಿತ್ರವು ಅಂಬಿಗ, ಸಂಭ್ರಮದಿಂದ ನೋಡಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಸಂಭ್ರಮದಿಂದ ನೋಡಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ. 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದನ್ನಿವಾರಿಸಿ ದಾಟಿಸೋ ಅಂಬಿಗ, ಅದನ್ನಿವಾರಿಸಿ ದಾಟಿಸೋ ಅಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ.
ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ, ನಿತ್ಯ ಮೂರುತಿ ಪುರಂದರ ವಿಠಲ, ನಿತ್ಯ ಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯುವಂಬಿಗ, ನಮ್ಮ ಮುಕ್ತಿ ಮಂಟಪ ಕೊಯ್ಯುವಂಬಿಗ. ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತಿರುವರು ಈವರು ಅಂಬಿಗ, ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತೆ ಇರುವರು ಅಂಬಿಗ, ಒತ್ತಿ ನಡೆಸೋ ನೋಡಿ ಅಂಬಿಗ, ಎನ್ನ ಸತ್ಯ ಲೋಕಕ್ಕೆ ಕೊಯ್ಯೋ ಅಂಬಿಗ, ಒತ್ತಿ ನಡೆಸಿ ನೋಡಂಬಿಗ, ಎನ್ನ ಸತ್ಯ ಲೋಕಕ್ಕೆ ಹೊಯ್ಯೋ ಅಂಬಿಗ. ಅಂಬಿಗ ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮನ ನಂಬಿದೆ. ಅಂಬಿಗ ಅಂಬಿಗ ಅಂಬಿಗ. ಎಸ್, ಥ್ಯಾಂಕ್ ಯು ಮೇಡಮ್. ಭಗವಂತನನ್ನೇ ಕುರಿತು ಹಾಡ್ತಕ್ಕಂಥದ್ದು. ಭಗವಂತ ನೀನೇ ಈ ಒಂದು ಜೀವನ ರಥಕ್ಕೆ ನೀನೇ ಅಂಬಿಗನು. ಈ ದೋಣಿಲಿ ನಾವು ಕುಂತ್ ಬಿಟ್ಟೇವಿ, ಅಲೆಗಳು ಕಷ್ಟ ಆಗಂತಕ್ಕಂಥ ಅಲೆಗಳು ಬರ್ತಾ ಇದಾವೆ, ಅದರಿಂದ ಪಾರ್ ಮಾಡು, ನೀನೇ ಹೊಳೆ ಅಂತಕ್ಕಂಥ ಜೀವನ ದಾಟಿಸು ಅಂತಕ್ಕಂಥದ್ದು ಭಗವಂತನ ಕುರಿತು ಹಾಡಿರ್ತಕ್ಕಂಥ ವಚನ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಯಾರಾದ್ರೂ ಹೊಸಬ್ರು ಅಟ್ಲೀಸ್ಟ್ ಇವಾಗ್ಲಾದ್ರೂ ಒಂದ್ 2 ಮಾತುಗಳನ್ನ ಹೇಳ್ಬಹುದಾ? ಸಮಯ ಆಗಿದೆ, ಸೆಷನ್ ಕ್ಲೋಸ್ ಮಾಡ್ತೀವಿ. ಅದಕ್ಕಂತ ಪೂರ್ವದಲ್ಲಿ ನಿಮ್ಗೆ ಅವಕಾಶ ಈಗ ಬೇಗ ದಯವಿಟ್ಟು ಒಂದಿಬ್ರು ಮಾತಾಡ್ಬೋದು. ಯಾರು ಹೇಳ್ತೀರಾ? ಏನ್ ಅನಿಸ್ತು ಕಾರ್ಯಕ್ರಮ? ಎಸ್ ಮಾಸ್ಟರ್ಸ್, ನಾಳೆ ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿವಸ ಪಿರಮಿಡ್ ವ್ಯಾಲಿಗೆ ಯಾರೆಲ್ಲ 10 ದಿನ ಹೋಗಿ ಪಿರಮಿಡ್ ಯಾರಿಗೆ ಹತ್ರ ಆಗುತ್ತೆ ಹೋಗಿ ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಎಸ್, ಇಷ್ಟೊತ್ತನ ಭಾಗವಹಿಸಿದ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮಗೆ ಸಂಗೀತವನ್ನು ಕೊಟ್ಟಿರ್ತಕ್ಕಂಥ ಫೌಂಡೇಶನ್ ಅವರಿಗೆ ಕೂಡ ಅನಂತ ಧನ್ಯವಾದ. ಈ ಸಮಯಕ್ಕೆ ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದ್ದೇವೆ. ಗೀತಾ ಮೇಡಮ್, ಕಂಪ್ಲೀಟ್ ಮಾಡೋದ? ಎಸ್ ಸರ್, ಇವತ್ತು ಸೋಮವಾರ ರಜೆ ಇದೆ ಅಂತ ಸರ್, ನಂಗೆ ಘಟನೆ ಹಾಕ್ಬಿಡಿ ಸರ್. ಎಸ್ ಮಾಸ್ಟರ್ಸ್, ನಾಳೆ ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿವಸ ಮತ್ತೆ ಯಥಾ ಪ್ರಕಾರ ನಾವು 3 ಗಂಟೆಗೆ ಎಲ್ಲರೂ ಕೂಡ ಸೇರೋಣ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ರಜೆ ಇದೆ ಸರ್, ಸೋಮವಾರ ರಜೆ ಇದೆ, ಮಂಗಳವಾರ. ಅವತ್ತು ಬೇಡಮ್ಮ? ಹೌದು ಸರ್. ಓಕೆ, ಸರಿ. ಸೋಮವಾರ 2 ದಿನಗಳ ಕಾಲ. ಎಸ್, ನಮ್ಮ ಮಾಸ್ಟರ್ಸ್ ಹಂಗಾರ 2 ದಿವಸ ರಜಾ ಆಯ್ತು. ಓಕೆ ಮೇಡಮ್, ಎಲ್ಲ ಕ್ಲಾಸ್ಗಳು ಜನ ಬೆಳಗ್ಗೆ ಎಲ್ಲವೂ ಕಂಪ್ಲೀಟ್ ಆಗಿ ಎಲ್ಲವೂ ಬಂದ ರಜಾ ಇರುತ್ತೆ ಮೇಡಮ್. ಓಕೆ, ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಫೌಂಡೇಶನ್ಗೆ ರಂಗನಾಥ್ ಗುರುಜಿಗೆ, ನಾಗರಾಜ್ ಗುರುಜಿಗೆ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಲ್ಲಿಸುತ್ತಾ ಈ ಸಮಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದೀವಿ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದನೆಗಳು.